व्यायन्तु ममाङ्गानि वाक्प्राणचक्षु श्रोत्रियमतबलमिन्द्रियाणि च सर्वाणि सर्वं ब्रह्मोपनिषदम् माहं ब्रह्म निराकुर्याम् मा ब्रह्म निराकरोत् अनिराकरणमस्तु निराकरणमे अस्तु तदात्मनि निरतेयमुपनिषत्सु धर्माः ते मयि सन्तु ओम शांति शांति शांति। सदाशिव समारंभां शंकराचार्य मध्यमां अस्मदाचार्य पर्यंतां ವಂದೇ ಗುರು ಪರಂಪರಾಂ। ನಾವು ನಿನ್ನೆ ದಿವಸ ಕೇನೋಪನಿಷತ್ತಿನಲ್ಲಿ 5ನೇ ಮಂತ್ರವನ್ನು ಅಭ್ಯಾಸ ಮಾಡಿದ್ವಿ. ಆ 5ನೇ ಮಂತ್ರದ ಅರ್ಥವನ್ನೇ 6, 7, 8, 9 ಇನ್ನು 4 ಶ್ಲೋಕದಲ್ಲಿ ವಿಸ್ತಾರವಾಗಿ ಮಾಡೋದಾರ. ಅವರು ಉಪನಿಷತ್ಕಾರರು ಹಾಗೆ ಮಾಡಿದ್ದಾರೆ. ಒಂದು ಏನ್ ಮಾಡಿದಾರು ಅಂದ್ರೆ ವಿಶೇಷಣ ಅಂದ್ರ ಆ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಶ್ಲೋಕ ಮಾಡ್ಯಾರ. ಮನಸ್ಸಿಗೆ ಒಂದು ಶ್ಲೋಕ, ಇದು ನಿನ್ನೆ ಹೇಳಿದ್ದು ವಾಕೇಂದ್ರಿಯ. ಈಗ ಇವತ್ತಿಂದು ಮನಸ್ಸಿಗೆ ಹೇಳ್ತಾರ ಮನಸ್ಸು. ಆಮೇಲೆ ಅದು 6ನೇ ಶ್ಲೋಕ. 7ನೇ ಶ್ಲೋಕಿಗೆ ನೇತ್ರಕ್ಕೆ ಹೇಳ್ತಾರ, 8ನೇ ಶ್ಲೋಕಕ್ಕೆ ಕಿವಿಗೆ ಶ್ರೋತ್ರೇಂದ್ರಿಗೆ ಹೇಳ್ತಾರ, 9ನೇ ಶ್ಲೋಕಕ್ಕೆ ಮೂಗಿಗೆ ಹೇಳ್ತಾರ, ಘಾಣೇಂದ್ರಿಯ ಕುರಿತು ಹೇಳ್ತಾರ. ಇವು 4 ಶ್ಲೋಕಗಳ ಅರ್ಥ ಹೆಚ್ಚು ಕಡಿಮೆ ಒಂದದಾವ. 4 ಅಲ್ಲ, 5, 6, 7, 8, 9 5, 6, 7, 8, 9 5 ಶ್ಲೋಕಗಳ ಅರ್ಥ ಒಂದೇ ರೀತಿ ಅದ. ಒಂದ್ ಕಡೆ ಮನಸ್ಸು ಹೇಳಿದ್ರೆ ಒಂದ್ಸಲ ನೇತ್ರವನ್ನ ಹಾಕ್ಯಾರ, ಒಂದ್ಸಲ ಕಿವಿ, ಒಂದ್ಸಲ ಮೂಗು, ಒಂದ್ಸಲ ವಾಗೇಂದ್ರಿಯ ಕುರಿತು ಹೇಳ್ಯಾರ. ಇಷ್ಟ ಹೊರತು ಇದರಲ್ಲಿ ವಿಶೇಷ ಏನಿಲ್ಲ ಅನ್ನುವ ಟಿಪ್ಪಣಿಗೆ ಹೊತ್ತಿಗೆ ಇವತ್ತು 6ನೇ ಮಂತ್ರಕ್ಕೆ ವಿಚಾರ ಗುಂಡಪ್ಪ ಸರ್ ಅದರಿ. ನಾ ಹೊರಗದೇನ್ರಿಪ್ಪ. ಅಲ್ಲ, ಎಲ್ಲರ ಪೇಜ್ ನಂಬರ್ 91 ಇವತ್ತಿಂದ ನಂಬರ್ 91 ಯಾವ್ದೋ ಭಗವದ್ಗೀತಾ 91 ಅಲ್ಲ. ಮನೋಮತ ತದೇವ ಬ್ರಹ್ಮ ತ್ವಂ ವಿದ್ಧಿ ನ ಇದಂ ಯದಿದಂ ಉಪಾಸತೆ. ಮ್ಯೂಟ್ ಮಾಡ್ಬಿಡ್ರಿ. ಆಯ್ತ್ರಿ, ಮ್ಯೂಟ್ ಮಾಡ್. ಯಾವುದನ್ನು ಮನಸ್ಸಿನಿಂದ ಮನನ ಮಾಡಲಾಗುವುದಿಲ್ಲವೋ, ಆದರೆ ಯಾವುದರಿಂದ ಮನಸ್ಸು ಮನನ ಮಾಡಲ್ಪಡುವುದೆಂದು ತಿಳಿಯುವರೋ ಅದೇ ನೀನು ಬ್ರಹ್ಮವೆಂದು ತಿಳಿ. ಯಾವುದನ್ನು ಇದು ಎಂದು ಉಪಾಸನೆ ಮಾಡುತ್ತಾರೆಯೋ ಅದು ಬ್ರಹ್ಮವಲ್ಲ. ಹಿಂಗೆ ಗೊತ್ತಾಗ್ತದೆ. ಮನಸ್ಸಿಗೆ ಹಾಕಿ ಹೇಳಿದ್ರು ಅದ ಶ್ಲೋಕ. ಮನಸ್ಸಿಟ್ರು ಈ ಮನಸ್ಸು ಯಾವುದನ್ನು ಮನಸ್ಸಿನಿಂದ ಮನನ ಮಾಡುವುದಾಗುವುದಿಲ್ಲವೋ ಅಂದ್ರೆ ಯಾವುದಂದ್ರೆ ಏನು? ಪರಮಾತ್ಮ ತತ್ವ. ಪರಮಾತ್ಮ ತತ್ವವನ್ನ ಮನಸ್ಸಿನಿಂದ ಮನನ ಮಾಡಲಿಕ್ಕೆ ಆಗುವುದಿಲ್ಲವೋ. ಯಾವುದರಿಂದ ಮನಸ್ಸು ಮನನ ಮಾಡುವುದು ಅಂದ್ರೆ ಯಾವ ಚೇತನದಿಂದ, ಯಾವ ಆತ್ಮನಿಂದ ಈ ಮನಸ್ಸಿಗೆ ಮನನ ಮಾಡುವಂತ ಸಾಮರ್ಥ್ಯ ಬಂದಿದೆಯೋ ಅದೇ ಬ್ರಹ್ಮವೆಂದು ನೀನು ತಿಳಿ. ಯಾವುದನ್ನು ಇದು ಎಂದು ಉಪಾಸನೆಯನ್ನು ಮಾಡುತ್ತಾರೋ ಅದು ಬ್ರಹ್ಮವಲ್ಲ. ಇಷ್ಟೊಂದು ಸಾಮಾನ್ಯ ಅರ್ಥದೊಂದಿಗೆ ವಿಶೇಷ ಅರ್ಥವನ್ನ ಪೂರ ಏನ್ ಹೇಳ್ತಾರೆ ಅನ್ನೋದು ನೋಡೋಣ. ಅನ್ನೋದಿಗೆ ಅನದರ್ ಇಂಪಾರ್ಟೆಂಟ್ ಅಂಡ್ ಪ್ರೊಫೌಂಡ್ ಮಂತ್ರ ಕೇನೋಪನಿಷತ್ತಲ್ಲಿ ಇದು ಇನ್ನೊಂದು ಮುಖ್ಯವಾದ ಮಂತ್ರ. ಆಳವಾದ ಅರ್ಥದಿಂದ, ಗಂಭೀರವಾದ ಅರ್ಥದಿಂದ ಕೂಡಿದ್ದು ಅಂತಾರೆ. ವಿಚ್ ರಿಮೂವ್ಸ್ ಸೆವರಲ್ ಮಿಸ್ಕಾನ್ಸೆಪ್ಷನ್. ಅನೇಕ ತಪ್ಪು ತಿಳುವಳಿಕೆಯನ್ನ ಇದು ತೆಗೆದು ಹಾಕ್ತದ. ತಪ್ಪು ತಿಳುವಳಿಕೆಗಳು ಒಮ್ಮೆಲೆ ಫಿಲ್ಟರ್ ಆಗೋದಿಲ್ರಿ. ಅವು ಫಿಲ್ಟರ್ ಹಾಕ್ಬೇಕು, ಫಿಲ್ಟರ್ ಹಾಕ್ಬೇಕು, ತೆಗಿಬೇಕು, ಫಿಲ್ಟರ್ ಹಾಕ್ಬೇಕು, ತೆಗಿಬೇಕು, ಫಿಲ್ಟರ್ ಹಾಕ್ಬೇಕು, ತೆಗಿಬೇಕು. ನಿನ್ನೆ ಭಗವದ್ಗೀತೆ ಗೀತಾ ಜಯಂತಿಗೆ ಕೊನೆಯ ಭಾಗಕ್ಕೆ ನಾನು ಬಂದಿದ್ದೆ, ಫ್ರೀ ಇದ್ದೆ, ಬಂದೆ. ಅಲ್ಲಿ ಕೆಲವೊಂದು ದೋಷಗಳು ನನಗೆ ಕಂಡು ಬಂದ್ವು. ಅವನ್ನ ಹೇಳ್ಬೇಕು ಅಂತಂದ್ರ, ಯಾರ ಮನೆಯಲ್ಲಿ ಗೀತಾ ಇದೆ ಅವ್ರ ಮನೆಯಲ್ಲಿ ದುಃಖ ಇಲ್ಲ ಅನ್ನುವಂತ ಭಾವನೆಯಿಂದ ಮನ್ಯಾಗ ಬುಕ್ ತಂದಿಟ್ಟವ್ರು ಬಹಳ ಮಂದಿ ಅದಾರ ಅನಿಸ್ತಾವ. ಯಾರ ಮನೆಯೊಳಗೆ ಗೀತಾ ಪುಸ್ತಕ ಇದ್ರೆ ಅವ್ರ ಮನೆಯೊಳಗೆ ದುಃಖ ಇಲ್ಲ ಅಂತ ತಿಳ್ಕೊಂಡಿರಿ, ಇದು ತಪ್ಪು ತಿಳುವಳಿಕೆ. ಯಾರ ಮನದಲ್ಲಿ ಗೀತಾ ಜ್ಞಾನವಿಲ್ಲ ಅವರ ಮನೆಯಲ್ಲಿ ದುಃಖ ಇಲ್ಲ ಅನ್ಬೇಕು. ನೋಡ್ರಿ, ಶಬ್ದ ಅಷ್ಟ ಅದ.
ಅರ್ಥ ನಾವು ಮನಸ್ಸಿಗೆ ಬಂದಂಗ್ ಮಾಡ್ಕೋತೀವಿ, ಹಗುರ ಮಾಡ್ಕೋತೀವಿ ನಾವು. ಯಾರ ಮನದಲ್ಲಿ ಭಗವದ್ಗೀತೆಯ ಜ್ಞಾನ ಇಲ್ಲವೋ ಅವರ ಮನೆಯಲ್ಲಿ ದುಃಖ ಇದೆ. ಆದ್ರೆ ಗೀತಾ ಜ್ಞಾನ ಯಾವ ಮನದಲ್ಲಿ ಇದೆಯೋ ಅವರ ಮನದಲ್ಲಿ ದುಃಖ ಇಲ್ಲ. ಇವ್ರು ಏನರ್ಥ ಮಾಡಿದ್ರು, ಪುಸ್ತಕ ತಂದು ಜಗಲಿ ಮ್ಯಾಗ ಭಗವದ್ಗೀತೆ ಇಟ್ಬಿಟ್ರ ನಮ್ಮ ಮನೆಯೊಳಗ ದುಃಖ ಇಲ್ಲ. ಇದು ತಪ್ಪು ತಿಳುವಳಿಕೆ. ಹಿಂಗ್ ಫಿಲ್ಟರ್ ಆಗ್ಬೇಕು. ಯಾರ ಏನ್ ಮಾತಾಡ್ತೀರಿ? ಫಿಲ್ಟರ್ ಬಹಳ ಆಗ್ಬೇಕಾಗ್ಯದ. ನಮ್ ತಿಳ್ಕೊಂಡಿದ್ದ ಜ್ಞಾನಕ್ಕೂ ಯಥಾರ್ಥವಾದ ಜ್ಞಾನಕ್ಕೂ ಬಹಳ ಫರಕ ಅದ. ನಮ್ ತಿಳ್ಕೊಂಡಿದ್ದು ಏನದ, ಶಾಸ್ತ್ರ ಹೇಳೋ ಪ್ರಕಾರ ಇದೆಲ್ಲವೂ ಭ್ರಮೆ ಇದೆ ಅಂತ. ಇದೆಲ್ಲವೂ ಭ್ರಮಾತ್ಮಕ ಜ್ಞಾನ ಅದ. ಆ ಭ್ರಮೆಯನ್ನ ಫಿಲ್ಟರ್ ಮಾಡ್ಬೇಕು ಅಂತಂದ್ರೆ ವೇದಾಂತ ಅನ್ನುವಂತ ಫಿಲ್ಟರ್ ಹಾಕ್ಬೇಕು ಅಂತ ಹೇಳ್ತಾರೆ. ಇನ್ನೂ ಒಬ್ರು ಮಾತಾಡಿದ್ರು. ಏನಂತ ಮಾತಾಡಿದ್ರು ಅಂದ್ರ, ಮೋಹ ಅಂದ್ರ ಆಶೆ ಅಂತ ಅರ್ಥ ಮಾಡಿದ್ರು. ಅಲ್ಲ, ಮೋಹ ಅಂದ್ರ ಮೋಹದ ಕ್ಷಯವೇ ಮೋಕ್ಷ. ಅಂದ್ರ ಆಶೆ ಇದ್ದಂಗ ಆಗ್ಬಿಟ್ರೆ ಮೋಕ್ಷ ಆಗೈತಲ್ಲ. ಮೋಹ ಅಂದ್ರ ಆಶೆ. ಬಹಳ ಮಂದಿ ಅರ್ಥ ಮಾಡ್ತಾರ. ಸಾಮಾನ್ಯವಾದ ಜನರು ಇದೇ ಅರ್ಥವನ್ನ ಮಾಡ್ತಾರೆ. ನಾ ಎಷ್ಟು ಸಲ ಬೀಳಿಸಿ ಹೇಳಿದೀನಿ. ಮತ್ ಇದ್ರಲ್ಲಿ ಏನದ, ಯಾರು ರೆಗ್ಯುಲರ್ ಅದಾರ, ಯಾರು ಇರ್ರೆಗ್ಯುಲರ್ ಅದಾರ, ಯಾರು ಯಾವಾಗ ಬರ್ತಾರ ಅನ್ನುವಂತ ನನಗೇನು ಗೊತ್ತಿಲ್ಲ. ಆದ್ರಿಂದ ಇದು ನಮಗ ಈ ಜಡ್ಜ್ ಮಾಡಕ್ ಆಗುದು. ಆಸೆ ಅನ್ನುವಂಥದ್ದು ದುಃಖಕ್ಕಷ್ಟ ಕಾರಣಕತ್ರಿ ಅಪ್ಪರ ಅದು. ಅಲ್ಲ, ಈಗ ನಾ ಏನಂತೀನಿ, ಮೋಹ ಅಂದ್ರ ಆಸೆ ಅಂತ ಅರ್ಥ ಮಾಡಿದ್ರೆ ಏನಾಗ್ತೈತಿ ಕೃಷಿತಪ್ಪ ಅಂದ್ರ, ಆಸೆ ಇಲ್ಲದ ಮನುಷ್ಯ ಮೋಕ್ಷ ಆಗ್ಬೇಕಾತು. ಹಂಗ ಆಗುದಿಲ್ರಿ ಅಪ್ಪಾರ ಅದು. ಆಸೆ ಅದು ದುಃಖಕ್ಕಷ್ಟ ಕಾರಣ ಆಕತ್ರಿ ಅದು. ಹೌದು, ಬರೋಬರ್. ಈಗ ನಮ್ಗ ಸಂಸಾರದಾಗ ಸುಖ ಐತೆ ದುಃಖ ಐತ್ರಿ ಕೃಷಿತಪ್ಪ. ದುಃಖನ ಐತ್ರಿ ಅಪ್ಪಾರ. ಅದು ಎಲ್ಲರಿಗೂ ಗುರ್ತಾಗಿತ್ರಿ ಅದ. ದುಃಖನ ಐತ್ರಿ. ಹ್ಞೂನ್ರಿ. ದುಃಖ ಯಾಕೆ ಬಂದದ್ರಿ? ಆಸೆ ಅಂತ ಬಂದೈತ್ರಿ ಅಪ್ಪಾರ ಅದು. ದೇಹ ಮತ್ತು ದೇಹಾದಿ ಸಂಬಂಧಗಳನ್ನೇ ಅವೇ ಸತ್ಯ ಅಂತ ತಿಳಿದು ಅದ್ರ ಹಿಂದೆ ಬೆನ್ನ ಹತ್ತಿದ್ರಿಂದ ದುಃಖ. ಈ ಜಗತ್ನಾಗ ದುಃಖ ಎಲ್ಲ ಐತಿ ಅಂದ್ರ ದೇಹಕ್ಕೈತಿ, ಮನಸ್ಸಿಗೈತಿ, ಬುದ್ಧಿಗೈತಿ, ಚಿತ್ತ ಅಹಂಕಾರ ಅನಾತ್ಮಗಳಿಗೈತಿ. ಆತ್ಮಕ್ಕೆ ದುಃಖ ಇಲ್ಲ. ಮೋಹ ಅಂದ್ರ ಆಶೆ ಅಂತ ಅರ್ಥ ಮಾಡಿದ್ದೇ ತಪ್ಪು. ನಾ ಏನ್ ಹೇಳಿದ್ದೆ ಅಂದ್ರ, ಮೋಹ ಅಂದ್ರ ತಪ್ಪು ತಿಳುವಳಿಕೆ. ಸಿಂಪಲ್ ಹೇಳಿಲ್ಲ. ಯಾಕಂದ್ರೆ ಮರಿತೀವಿ ನಾವು, ಗೊತ್ತಿಲ್ಲ. ಯಾಕಂದ್ರೆ ಹಲವಾರು ಜನ್ಮದಿಂದ ನಾವು ಅರ್ಥ ಏನ್, ಬಹಳ ಜನ 199.99 ಮೋಹ ಅಂದ್ರ ಆಶೆ ಅಂತ ಅರ್ಥ ಮಾಡ್ತಾರ. ಮಕ್ಕಳ ಮ್ಯಾಗ ಬಹಳ ಮೋಹ ಅದ ರೀ ಅವಾಗ ಅಂದ್ರೆ ಮಕ್ಕಳ ಮ್ಯಾಗ ಬಹಳ ಆಶೆ ಅದ ಅಂತ. ಹಂಗಲ್ಲದು ಅರ್ಥ. ಮಕ್ಕಳ ಮ್ಯಾಗ ಬಹಳ ಭ್ರಮ ಐತ, ಅವಾಗ ತಪ್ಪು ತಿಳುವಳಿಕೆ ಐತಿ. ನಾಳೆ ಇವ್ರು ನಾನು ನೋಡ್ತಾರ, ಈಗ ನಾನು ನೋಡಿದ್ರ ಅಂತ ತಪ್ಪು ತಿಳುವಳಿಕೆ. ನೋಡ್ರಲ್ಲ ಅವರು, ನೋಡಂಗಲ್ಲ ಅವರು. ಅವ್ರು ತಮ್ಮನ ತಾವು ನೋಡ್ಕೊಳಕ್ ಬಂದಾರ, ನಿಮ್ಮನ್ನ ನೋಡಕ್ ಬಂದಿಲ್ಲ. ಇದು ಶಾಸ್ತ್ರ ಹೇಳ್ತದ. ಮೋಹ ಅನ್ನೋದು ಶಬ್ದನ ಗೊತ್ತಿಲ್ಲ ಅಂದ್ರ ಮೋಕ್ಷ ಹೆಂಗ್ ಗೊತ್ತಾಗ್ತದ? ಇರ್ಲಿ ಅಂತಾರಪ್ಪರು, ವಿಚ್ ರಿಮೂವ್ ಸೆವರಲ್ ಮಿಸ್ಕನ್ಸೆಪ್ಷನ್ ರಿಗಾರ್ಡಿಂಗ್ ಸೆಲ್ಫ್ ನಾಲೆಜ್. ನಮ್ಮ ಆತ್ಮಜ್ಞಾನದಲ್ಲಿ ಇರುವಂತಹ ತಪ್ಪು ತಿಳುವಳಿಕೆಯನ್ನ ತೆಗೆದು ಹಾಕ್ಬೇಕಾಗ್ತದೆ. ಬಹಳ ಫಿಲ್ಟರ್ ಹಾಕ್ಬೇಕಾಗ್ತದೆ. ನಾವು ನಿಜವಾದ ಆತ್ಮಜ್ಞಾನ ಆಗ್ಬೇಕಂದ್ರ ಪಂಚಕೋಶಗಳನ್ನ ಅವುಗಳಿಗೆ ಅಧಿಷ್ಠಾನವಾದಂತಹದ್ದು ಏನದ, ಆ ಮಾಯೆಯನ್ನು ಸಹಿತ ತೆಗೆದು ಹೊರಗೆ ಹಾಕ್ಬೇಕು. ಆ ಕೇವಲ ದೃಕ್ ಸ್ವರೂಪ ಏನದು, ಕೇವಲ ದೃಶ್ಯ ಅಂತಾರ ನೋಡ್ರಿ, ಆ ದೃಶ್ಯ ಏನದಲ್ಲ ಅದು ಆತ್ಮ ಅದ. ಅಲ್ಲಿವರೆಗೆ ಫಿಲ್ಟರ್ ಹಾಕ್ಬೇಕಾಗ್ತದ ಆತ್ಮೀಯರೇ. ಸೊ ಹಿಯರ್ ದ ಟೀಚರ್ ಸೇಸ್ ಯತ್ ಮನಸಾ ನ ಮನೋತೆ. ಯತ್ ಮನಸಾ ನ ಮನೋತೆ ಅಂದ್ರ ಬ್ರಹ್ಮನ್ ಇಸ್ ದ್ಯಾಟ್ ವಿಚ್ ಇಸ್ ನಾಟ್ ಅನ್ ಆಬ್ಜೆಕ್ಟ್ ಟು ಯುವರ್ ಮೈಂಡ್. ಮನಸ್ಸಿಗೆ ಯಾವ್ದು ವಿಷಯ ಆಗುವುದಿಲ್ಲವೋ ಅದು ಆತ್ಮ ಅದ. ನಿಮ್ ಕಣ್ಣೆದುರಿಗೆ ಪೂಜೆ ಮಾಡುವಂತ ನಿಮ್ ಮೂರ್ತಿ ನಿಮ್ ಮನಸ್ಸಿಗೆ ವಿಷಯ ಆಗ್ತದ, ಆದ್ರಿಂದ ಅದು ದೇವರಲ್ಲ. ಸೌದತ್ತಿ ಎಲ್ಲಮ್ಮ ಗುಡದಾಗ ಮೂರ್ತಿ ನಿಮ್ಗ ಮನಸ್ಸಿಗೆ ವಿಷಯ ಆಗ್ತದ, ಆದ್ರಿಂದ ಅದು ದೇವರಲ್ಲ. ಸಾಮಾನ್ಯರಿಗೆ ದೇವರದು.
ಅಥವಾ ಇವತ್ತು ಈ ತಿಳಕ್ ಬಂದಾರ ಅವ್ರಿಗೆ ದೇವ್ರು. ವೇದಾಂತ ಅಭ್ಯಾಸ ಮಾಡಕ್ ಬಂದವ್ರಿಗೆ ದೇವ್ರಲ್ಲ. ನಮ್ಮ ಅನೇಕ ತಪ್ಪು ಕಲ್ಪನೆಗಳನ್ನ ತಿದ್ಕೊಳ್ಳೋ ಮಠ ನಮಗೆ ಯಥಾರ್ಥ ಜ್ಞಾನ ಆಗುವುದಿಲ್ಲ. ನೋಡ್ರಿ ಸಕಾಮ ಭಕ್ತರಿಗೆ ದೇವತೆ ಕಡ್ಡಿಲ್ಲೇನ್ರಪ್ಪ? ಸಕಾಮ ಇಲ್ಲೇ ನಿರಾಕಾರ ನಿರ್ಗುಣ ಪರಬ್ರಹ್ಮ ವಿಷಯ ಹೇಳೋದ. ಅದು 8ನೇ ಅಧ್ಯಾಯ ಬಂದಿತ್ತು, ಮುಗೀತು. ಸಂದರ್ಭೋಚಿತವಾಗಿ ಹೇಳಿದ್ರು. ಪ್ರಶ್ನೆಗಳನ್ನ ಏನು ಕೇಳುವಂಗಿಲ್ರಿ ಇನ್ಮೇಲೆ. ದಯವಿಟ್ಟು ನೀವು ಪ್ರಶ್ನೆ ಏನದಾವ್ ಬರೆದು ಇಟ್ಕೊಂಡ್ಬಿಟ್ರಿ. ವಿಷಯಾಂತರ ಆಗ್ತದ. ಪ್ರಶ್ನೆ ಎಲ್ಲೋ ಉತ್ತರ ಎಲ್ಲೋ ಆಗ್ತದ. ದಯವಿಟ್ಟು ಪ್ರಶ್ನೆ ಓಪನ್ ಮಾಡಿ ಯಾರಿಗೂ ಕೇಳುವಂತ ಅವಕಾಶ ಇಲ್ಲ. ನಿಮ್ಮ ಪ್ರಶ್ನೆಗಳೇನದಾವ ಒಂದು ಬುಕ್ ತಗೊಳ್ರಿ, ಬೇಕಾದ್ರೆ ಒಂದ್ 200 ಪೇಜಿಂದರ ತಗೊಳ್ರಿ, 100 ಪೇಜಿಂದರ ತಗೊಳ್ರಿ, ಅದನ್ನ ಬರ್ಕೊಂತ ಹೋಗ್ರಿ. ಆ ಪ್ರಶ್ನೆಗಳನ್ನ ನೀವು ಯಥಾರ್ಥ ಜ್ಞಾನ ಆದ್ರೂ ನಿಮ್ ಪ್ರಶ್ನೆಗಳ ನಿಮಗ ಅರ್ಥ ಆಕ್ಕಾವು. ಆ ಪ್ರಶ್ನೆಗಳನ್ನ ಕೇಳೋ ಅವಶ್ಯಕತೆ ಇಲ್ಲ. ಮತ್ತ ಪ್ರಶ್ನೆ ಕೇಳುವಂತ ಪ್ರಶ್ನೆಗಳ ಅಲ್ಲ ಇವು. ನಿಜವಾಗಿ ಇವು ಕೇಳುವಂತ ಪ್ರಶ್ನೆಗಳಲ್ಲ. ಆದ್ದರಿಂದ ದಯವಿಟ್ಟು ಯಾರಿಗೂ ಪ್ರಶ್ನೆ ಅವಕಾಶ ಇಲ್ಲ. ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಯಾವ ಪ್ರಶ್ನೆಗಳನ್ನ ಕೇಳುವ ಹಾಗಿಲ್ಲ. ಬರ್ಕೊಂತ ಹೋಗ್ಬಿಟ್ರಿ ಬುಕ್ನಾಗ ದುಷ್ಯತ ಬರ್ಕೊಂತ ಹೋಗ್ಬಿಟ್ರಿ. ನಾ ಯಾರಿಗೂ ಪ್ರಶ್ನೆ ಕೇಳುದಿಲ್ಲ. ನೀವು ಯಾರು ಉತ್ತರಾನು ಹೇಳ್ಬೇಡ್ರಿ, ನೀವು ಯಾರು ನನ್ನ ಪ್ರಶ್ನೆ ಕೇಳಬೇಡ್ರಿ, ನಾನು ಯಾರಿಗೂ ನಿಮ್ಗೆ ಉತ್ತರ ಹೇಳುದಿಲ್ಲ ಅನ್ನುವಂತ ಟಿಪ್ಪಣಿಯೊಂದಿಗೆ ನಾನು ಪ್ರಾರಂಭ ಮಾಡಿದ್ದೀನಿ ಒಳ್ಳೆ ಕ್ಲಾಸಸ್. So the teacher says, Yat manasa na manute. Brahman is that which is not an object of your mind or thought. ಯಾವ ಮನಸ್ಸಿಗೆ ಬ್ರಹ್ಮ ವಿಷಯ ಆಗುವುದಿಲ್ಲವೋ ಅದು ಆತ್ಮ ಅದ. ಯಾವ ಆತ್ಮನಿಗೆ ಮನಸ್ಸಿಗೆ ಮನಸ್ಸು ವಿಷಯ ಆಗುತ್ತದೆಯೋ ಅವನು ಆತ್ಮ ಅದಾನ ಅಂತಿಲ್ಲೇ ಉಪನಿಷತ್ಕರಣ ಗುರುಗಳು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಇಟ್ ಈಸ್ ನೋಯಬಲ್ ಆಸ್ ಅನ್ ಆಬ್ಜೆಕ್ಟ್, ನಾಟ್ ಇಟ್ ಈಸ್ ಎಕ್ಸ್ಪೀರಿಯನ್ಸಬಲ್ ಆಸ್ ಅನ್ ಆಬ್ಜೆಕ್ಟ್. ಅದು ಒಂದು ವಸ್ತು ಅಂತ ತಿಳಿಲಿಕ್ಕೂ ಬರುವುದಿಲ್ಲ ಮತ್ತು ನಮ್ಮ ಅನುಭವಕ್ಕೆ ಅದು ವಿಷಯನೂ ಅಲ್ಲ. ಅನುಭವಕ್ಕೆ ಅದು ವಿಷಯ ಅಲ್ಲ. ನೈದರ್ ನೋಯಬಲ್ ಆಬ್ಜೆಕ್ಟ್ nor experienceable as an object. It is neither known nor experienced. ಅದು ತಿಳಿದದ್ದು ಅಲ್ಲ, ಅನುಭವ ಮಾಡಿದ್ದು ಅಲ್ಲ. ಯಾವುದು ಅದು ಆತ್ಮ. ಅದು ತಿಳಿಯಾಕೂ ಬರುವುದಿಲ್ಲ, ಅದು ಅನುಭವ ಮಾಡ್ಲಿಕ್ಕೂ ಬರುವುದಿಲ್ಲ. ಯಾವ್ದಾರ ಒಂದು ಅನುಭವಕ್ಕೆ ಬಂದೈತೆ ಅಂದ್ರ ಅದು ಆತ್ಮ ಅಲ್ಲ. ನಾ ಯಾವ್ದೋ ಒಂದನ್ನ ತಿಳಿದೇನಂದ್ರ ಅದು ಆತ್ಮ ಅಲ್ಲ. So while it is not an object of the mind itself is an object of Atma. ಯಾವಾಗ ಆ ಪರಮಾತ್ಮ ತತ್ವ ಮನಸ್ಸಿಗೆ ವಿಷಯ ಅಲ್ಲ ಅಂದ್ರ ಆ ಮನಸ್ಸೇ ಆತ್ಮನಿಗೆ ವಿಷಯ ಅದ ಅನ್ನು. ಹೌದು, ಆ ಮನಸ್ಸು ಆತ್ಮನಿಗೆ ವಿಷಯ ಅದ. ಇಂದ್ರಿಯಗಳನ್ನ ಭಗವಂತ ಹೊರಮುಖ ಕೊರದ್ರಿಂದ ಆತ್ಮ ಹಿಂದದಾನ, ಮುಂದಿಲ್ಲ. ಮುಂದ ಮನಸ್ಸದ, ಮನಸ್ಸಿನ ಹಿಂದ ಆತ್ಮ ಅದ. ಹಿಂಗ್ ತಿಳ್ಕೋಬೇಕು. So while it is not an object of the mind itself is an object of Atma, because the Atma, the Brahman alone, I am aware of my own mind. ನನ್ನ ಮನಸ್ಸು ಏನು ಕ್ಲಾಸ್ನಾಗ ಐತೋ, ಏನು ಹೊಲಗಡೆ ಹೋಗೈತೋ, ಏನು ಬ್ಯಾಂಕಿಗೆ ಹೋಗೈತೋ ಅನ್ನೋದು ನನಗೆ ಇಲ್ಲೇ ಕುಂತಾಗ ಗೊತ್ತಾಗ್ತೈತಿ ಅಂದಾಗ ಆ ಮನಸ್ಸು ವಿಷಯ ಆಗೈತಿ ಅಂದ್ರ, ನನ್ನ ವಿಚಾರಕ್ಕೆ ಅದು ವಿಷಯ ಆಗೈತೆ ಅಂದ್ರೆ ಅದು ಏನದ, ಮನಸ್ಸು ದೇವರಲ್ಲ. ನಾನು ಆತ್ಮ ಅದೇನಿ, ನಾನು ಮನಸ್ಸಿಗಿಂತ ಹಿಂದದೇನಿ. ಮನಸ್ಸನ್ನ ತಿಳಿಯುವವನ ಅದೇನೆ ಹೊರತು ಮನಸ್ಸಿಗೆ ಆತ್ಮ ತಿಳಿಯುವುದಿಲ್ಲ. ಮನಸ್ಸಿಗೆ ಪರಮಾತ್ಮ ವಿಷಯ ಆಗುವುದಿಲ್ಲ. ಮೈಂಡ್ ಡಸ್ ನಾಟ್ ರಿವೀಲ್ ಮೀ. ಮನಸ್ಸಿನಿಂದ ಆತ್ಮವನ್ನ ನಾ ತಿಳಿತೀನಿ ಅಂದ್ರ ನಿರಾಶೆ ಆಗ್ತದ ಅಂತಾರ. ಆಗಲ್ಲ. On the other hand, I reveal mind and its conditions. ಉಲ್ಟಾ ಏನಂದ್ರ ಮನಸ್ಸು ಹೆಂಗದ ಇವತ್ತ, ಏನ್ ಸಮಾಧಾನ ಐತೋ, ಏನ್ ಗಡಬಡ ಐತೋ, ಏನ್ ಸ್ವಚ್ಛ ಐತೋ, ಏನಾರ ಮನಸ್ಸಿನಾಗ ಏನಾರ ಗದ್ದಲ ಐತೋ, ಸ್ವಚ್ಛ ಐತೆ ಅನ್ನೋದು ಯಾರಿಗ ಗೊತ್ತಾಗ್ತದ? ಮನಸ್ಸನ್ನ ನೋಡುವ ಗೊತ್ತಾಗ್ತದ. ಮನಸ್ಸಿಗಿಂತ ಬೇರೆಯಾಗಿ ಆ ನೋಡುವ ಅವ ಅದನ್ನ ಆತ್ಮ ಅಂತಾರಿಲ್ಲ. Therefore it is not an object of the mind. ಮನಸ್ಸಿಗೆ ಯಾವುದು ವಿಷಯ ಅಲ್ಲವೋ ಅದು ಪರಮಾತ್ಮ. ಬಟ್ ಇಟ್ ಈಸ್ ಎ ಸಬ್ಜೆಕ್ಟ್ ಬಿಹೈಂಡ್ ದ ಮೈಂಡ್. ಆ ಮನಸ್ಸಿಗೆ
ಅದು ವಿಷಯಿ ಅದ, ಮನಸ್ಸು ವಿಷಯ ಅದ ಅನ್ನುವಂತ ಮಾತನ್ನ ಈ ಒಂದು ಶ್ಲೋಕದಲ್ಲಿ ಭಗವಂತ ಅಂದ್ರೆ ಏನು, ಗುರು ಕೇನೋಪನಿಷತ್ ಶಿಷ್ಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಸ್ವಾಮಿ ಚಿನ್ಮಯಾನಂದ ಗಿವ್ಸ್ ಅನದರ್ ನೈಸ್ ಎಕ್ಸಾಂಪಲ್. ನಮ್ಮಪ್ಪ ಅವರು ಪರಮಾರ್ಥಾನಂದ, ಅವರಪ್ಪ ಅವರು ದಯಾನಂದರ ಅಪ್ಪ ಅವರು ಚಿನ್ಮಯಾನಂದ. ನಮ್ಮ ಗುರು ಪರಮಾರ್ಥಾನಂದ ಹೇಳ್ಕೊಟ್ರ. ಯಾಕಂದ್ರೆ ಯಾರು ಚಿದ್ರೂಪಾನಂದರು ಮತ್ತು ಪರಮಾರ್ಥಾನಂದರು ಇಬ್ರು ಸಮಕಾಲೀನರು. ಪರಮಾರ್ಥಾನಂದರು ಚೆನ್ನೈದಾಗಿರ್ತಾರೆ, ಚಿದ್ರೂಪಾನಂದರು ಹುಬ್ಬಳ್ಳಿಯಾಗಿರ್ತಾರೆ. ಆದ್ರಿಂದ ನಮ್ಮ ಗುರುಗಳು ಈ ಪರಮಾರ್ಥಾನಂದ ಅಂದ್ರಿ ಅಥವಾ ಚಿದ್ರೂಪಾನಂದ್ರ ಅಂದ್ರಿ. ಅವ್ರ ಗುರುಗಳು ಯಾರು? ದಯಾನಂದರು. ಅವ್ರ ಗುರುಗಳು ಯಾರು? ಚಿನ್ಮಯಾನಂದರು. ಅಂದ್ರೆ ನಮಗ ಪರಮ ಗುರುಗಳು ನಮ್ಮ ಅಜ್ಜನ ಸಾರಿ ಇದ್ರು. ಸ್ವಾಮಿ ಚಿನ್ಮಯಾನಂದ ಅಂದ್ರ ಈ ಪರಂಪರೆಯೊಳಗ ನಮ್ಮ ಗುರುವಿನ ಗುರುಗಳು, ಗುರುವಿನ ಗುರುಗಳು 3ನೇ ತಲೆಮಾರು. ಇವ್ರು ಏನಂತಾರ, ಒಂದು ಉದಾಹರಣೆ ಕೊಡ್ತಾರಂತ ಹೇಳ್ತಾರ. ವಿತ್ ಎ ಟಾರ್ಚ್ ಲೈಟ್ ಯು ಕ್ಯಾನ್ ಇಲ್ಯುಮಿನ್ ಆಲ್ ದ ಆಬ್ಜೆಕ್ಟ್ಸ್ ಇನ್ ದ ರೂಮ್. ಕೈಯಾಗ ಒಂದು ಬ್ಯಾಟ್ರಿ ಹಿಡಿದ್ರೆ ಆ ಬ್ಯಾಟ್ರಿ ಸಹಾಯದಿಂದ ಆ ಕತ್ತಲ ಕೋಣೆ ಒಳಗೆ ಹಿಡಿದ್ರಂದ್ರ ಆ ಕತ್ತಲ ಕೋಣೆಗೆ ಎಲ್ಲ ವಸ್ತುಗಳು ನಿಮಗ ಕಂಡು ಬರ್ತಾವ ಆ ಬೆಳಕಿನಾಗ. ಇಟ್ ಈಸ್ ಪವರ್ಫುಲ್. ಯಾವುದು? ಆ ಬ್ಯಾಟ್ರಿ ಏನದ ಶಕ್ತಿಯುತ ಅದ. ಬಟ್ ಯು ಕೆನಾಟ್ ಯೂಸ್ ದಟ್ ಲೈಟ್ ಟು ಸಿ ದ ಬ್ಯಾಟ್ರಿ. ಆ ಬ್ಯಾಟ್ರಿ ಏನದ, ಆ ಬ್ಯಾಟ್ರಿ ಮುಂದಿರುವಂತ ಎಲ್ಲ ವಸ್ತುಗಳನ್ನು ಬೆಳಗ್ತದ. ಆದ್ರ ಆ ಬ್ಯಾಟ್ರಿ ಏನೈತಿಲ್ಲ ಅದು ತನ್ನನ್ನ ತಾ ಬೆಳಗುದಿಲ್ಲ. ಮುಂದಿರುವಂತ ವಸ್ತುಗಳನ್ನ ಎಲ್ಲ ವಸ್ತುಗಳನ್ನ ಬೆಳಗ್ತದ, ಪ್ರಖರವಾಗಿ ಬೆಳಗ್ತದ. ಆದ್ರ ತನ್ನನ್ನ ತಾ ಅದು ಬೆಳಗುವುದಿಲ್ಲ. ವಾಟ್ ಎವರ್ ಯು ಡೂ ಯು ಕೆನಾಟ್ ಸಿ ದ ಬ್ಯಾಟ್ರಿ. ನೀವು ಏನ ಮಾಡಿದ್ರು ಆ ಬ್ಯಾಟ್ರಿ ಕಾಣುವುದಿಲ್ಲ. ಹಂಗ ನೀವ್ ಏನ ಮಾಡ್ರಿ ನಿಮಗೆ ನೀವು ಕಾಣುವುದಿಲ್ಲ. जो समझ सका वो समझ लिया, जो नहीं समझा वो पीछे रह गया. We cannot help. And if you remove the battery and bring to the other side, what happens? No light. Battery ತೆಗೆದು ಇನ್ನೊಂದ್ ಕಡೆ ಬಂದ್ರೆ ಅಲ್ಲಿ ಬೆಳಕ ಇಲ್ಲ. Similarly, suppose you want to bring the Atma out and clearly experience the Atma with your mind, the mind will come out. Therefore, remember it is an object on the other side of the mind. ಮನಸ್ಸಿಗೆ ಎಂದು ಅದು ಆತ್ಮ ವಿಷಯ ಆಗುದಿಲ್ರಿ. ಆತ್ಮನ ಕೈಯಾಗ ಮನಸ್ಸು ವಿಷಯ ಆಗ್ತದ. ವಿಷಯ ಆಗತ್ತಾರ. ವಿಚಾರ ಇಲ್ಲಂದ್ರೆ ಇದ್ರಾಗ ಏನು ಮಾಡಕ್ ಬರಂಗಿಲ್ಲ. ಯಾರಿಗೆ ವಿಚಾರ ಅದ, ಬುದ್ಧಿಶಕ್ತಿ ಅದ, ಅವ್ರಿಗೆ ಅಷ್ಟ ತಿಳಿತದ. ಉಳಿದವ್ರಿಗೆ ಏನಾಗ್ತದ, ಹೇಳಿದ್ರು ಹೇಳ್ದಂಗಾತು, ಕೇಳ್ದಂಗಾತು, ಏನು ಅರ್ಥ ಆಗ್ಲಿಲ್ಲ, ಹಿಂಗಾಗ್ತದ. ಏನ್ ಮಾಡಕ್ ತುಟ್ಟು ಮಾಡಿ ಮುಗಿಸ್ಬೋದು. ನುಂಗು ಕೆಲಸ ಅವ್ರದಲ್ಲ, ನುಂಗಕ್ ಆಗ್ಬೇಕಲ್ಲ ಪಾಪ. ಏನ್ ಮಾಡಕ್ ಬರ್ತದೆ? ಶ್ರಮ ಇದ್ದಲ್ಲಿ. ನುಂಗು ಶ್ರಮ ಅದರಿ ಅಂತೇವಲ್ಲ ನಾವು. ನುಂಗುದು ಶ್ರಮ ಅದ ಇರ್ಲಿ. Therefore, remember, it is an object on the other side of the mind. It is subject on this side of the mind. It is not the objectifier. It is objectifier of everything, including the mind also. ಆತ್ಮ ಹೆಂಗದ ಅಂದ್ರೆ ಅದು ಮನಸ್ಸಿಗೂ ಕೂಡ ಅದು ದೃಕ್ ಅದ. ಆ ಮನಸ್ಸಿಗೆ ಅದು ದೃಶ್ಯ ಆಗುದಿಲ್ಲ. ಆತ್ಮ ಈ ಮನಸ್ಸಿಗೆ ದೃಶ್ಯ ಆಗುದಿಲ್ಲ. ಆ ಮನಸ್ಸಿಗೂ ಕೂಡ ಏನದ ದೃಕ್ ಅದ. ಇಂದು ಹೇಳ್ಬೇಕಂದ್ರ ಆ ದೃಕ್ ಸ್ವರೂಪವಾದ ಆತ್ಮನಿಗೆ ಮನಸ್ಸು ವಿಷಯ ಆಗ್ಯದ. ಆದ್ದರಿಂದ ಮನಸ್ಸಿನಿಂದ ಆ ದೃಕ್ಕನ್ನ ತಿಳಿಯಾಕ್ ಬರುವುದಿಲ್ಲ. Therefore, yat manasa na manute enahuр manomatam. That which can never be known or experienced by the mind. ಆ ಆತ್ಮ ಯಾವಾಗಲೂ ಮನಸ್ಸಿನಿಂದ ಅದನ್ನ ತಿಳಿಯಾಕು ಬರುವುದಿಲ್ಲ, ಅದನ್ನ ಅನುಭವ ಮಾಡಕ್ಕೂ ಬರುವುದಿಲ್ಲ. And ಏನ ಆಹು ಮನೋಮತಂ, because of which conscious alone mind itself knows and awared. ಯಾವ ಆತ್ಮನಿಂದ ಆ ಮನಸ್ಸಿಗೆ ಅರಿಯುವಂತ ಶಕ್ತಿ ಬಂದಿದೆಯೋ ಅದು ಆತ್ಮ ಅದಪ್ಪ ಅಂತ ಹೇಳ್ತಾರ. ತಥೇವ ಅಂದ್ರೇನು? ದ್ಯಾಟ್ ಸಬ್ಜೆಕ್ಟ್. ಇಟ್ ಇಸ್ ನಾಟ್ ಅನ್ ಆಬ್ಜೆಕ್ಟ್, ಇಟ್ ಈಸ್ ಸಬ್ಜೆಕ್ಟ್. ಅದು ದೃಕ್ ಅದ, ಅದು ದೃಶ್ಯ ಅಲ್ಲ.
ಆ ದೃಕ್ ಸ್ವರೂಪ ಏನದ ಅದು ಆತ್ಮ ಅದಪ್ಪ. ತದೇವ ತ್ವಂ ತ್ವಮೇವ ತತ್, ಅದೇ ನೀನು, ನೀನೇ ಅದು. that consciousness which is yourself brahma iti vidhi, know that is brahman, ಅದನ್ನೇ ಬ್ರಹ್ಮ ಅಂತ ತಿಳ್ಕೋ. From this mantra we come to know that any mystic or ordinary experience that we have all come under anatma or atma. ಅಪ್ಪವ್ರು ಒಂದು ಪ್ರಶ್ನೆ ಹಾಕ್ತಾರೆ, ಯಾರು ಉತ್ತರ ಕೊಡಕ್ ಹೋಗ್ಬೇಡ್ರಿ, ಅವರ ಪ್ರಶ್ನೆ ಹಾಕ್ತಾರೆ, ಅವರ ಉತ್ತರ ಹಾಕ್ತಾರೆ. ಏನಂತಾರೆ ಇಲ್ಲಿ, ಈ ಒಂದು ಮಂತ್ರದಿಂದ ನಮಗೆ ಏನು ತಿಳಿದು ಬರ್ತದ ಅಂದ್ರೆ, ನಮಗೆ ಯಾವ್ದಾದ್ರ ಒಂದು ಅಲೌಕಿಕವಾದಂತದ್ದು ಅನುಭವ ಆತಂದ್ರೆ, ಅಲೌಕಿಕವಾದದ್ದು ದೇವರ ಸಂಬಂಧವಾದಂಥದ್ದು ನಮಗೆ ಏನಾರ ಅನುಭವ ಆತು ಅಂದ್ರೆ ಅದನ್ನೇನು ಖರೆ ಅನ್ಬೇಕೋ ಏನು ಸುಳ್ಳು ಅನ್ಬೇಕು ಅಂತ ಕೇಳಾಕತ್ತಾವ. ಎನಿ ಮಿಸ್ಟಿಕ್ ಆರ್ ಆರ್ಡಿನರಿ ಎಕ್ಸ್ಪೀರಿಯನ್ಸ್ ದ್ಯಾಟ್ ವಿ ಹ್ಯಾವ್ ಆಲ್ ಕಮ್ ಅಂಡರ್ ಅನಾತ್ಮ ಆರ್ ಆತ್ಮ. ಅವು ಅನಾತ್ಮನಲ್ಲೇ ಬರ್ತಾವೋ ಏನು ಆತ್ಮನಲ್ಲೇ ಬರ್ತಾವೋ? Whatever you have in the form of ordinary experiences, they are all anatma. ನನಗೆ ಭಗವಂತ ನಶಿನಾಗ 4 ಗಂಟೆ ಸುಮಾರ ಚತುರ್ಭುಜದಿಂದ ದರ್ಶನ ಕೊಟ್ಟ, ಇಲ್ಲಪ್ಪ ಅದು ಸುಳ್ಳು, ಅದು ದೇವರಲ್ಲ ಅಂತೇಳಿ. ನಿನಗೆ ಕಂಡಿದ್ ಸುಳ್ಳಲ್ಲ, ಆ ನಿನಗೆ ಏನ್ ನೀ ಕಂಡಿರ್ಬಹುದು, ಆದ್ರೆ ಅದು ದೇವರಲ್ಲ ಅಂತೀವಿ ನಾವು ಅಷ್ಟೇ. ನೀ ಕಂಡಿರ್ಬಹುದು, ಅದು ದೇವರಲ್ಲ. ನೀನು ಭಕ್ತಿಯೊಳಗ ಅದ ನಿನ್ನ ಆಕಾರ ಆಗಿಬಿಟ್ಟೈತಿ ಮನಸ್ಸು, ಆ ಮನಸ್ಸು ಅದ ಆಕಾರ ಆಗಿ ತೋರೈತಿ ನಿನಗ ಅಂತೀವಿ ನಾವು. ಅದು ಏನ್ ನೋಡಿಯಲ್ಲ ನಿನಗಿಂತ ಬೇರೆ ಆಗಿದ್ದು ಅದು ದೇವರಲ್ಲ, ಅದು ಅನಾತ್ಮ, ಅದು ಆತ್ಮ ಅಲ್ಲ. ಅದು ನಿನ್ನ ಮನಸ್ಸ ನೀನ್ ನೋಡಾಕತ್ತಿ ಆ ರೂಪದಾಗ. And if a person gains varieties of mystic experience which come during meditation and which goes after meditation, that coming and going mystic experience also will come under anatma or atma. ಯಾರೋ ಧ್ಯಾನಕ್ಕೆ ಕೂಡ್ತಾರ, ಧ್ಯಾನದಾಗ ಏನೇನೋ ಅವ್ರಿಗೆ ಸಿದ್ಧಾರೂಢರು ಬಂದು ಕೈ ಮ್ಯಾಗ ತಲೆ ಇಟ್ಟಂಗ ಆಗ್ತದ, ಮೈ ಮುಟ್ಟಿದಂಗ ಆಗ್ತದ, ನಿನ್ನ ಕಷ್ಟ ನಾ ತಗೊಂಡ್ಯಪ್ಪ ನೀ ಆರಾಮದಿಂದ ಇರು ಅಂದಂಗ ಆಗ್ತದ. ಅದು ಆಗ್ತಾವ, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಅವೆಲ್ಲ ಸುಳ್ಳು ಅಂತ ಹೇಳ್ತದ ವೇದಾಂತ, ಇಲ್ಲದ ರಹಸ್ಯ. ಅವಕ್ಕ ಮೋಸ ಹೋಗ್ಬೇಡ್ರಿ, ಅವು ನಿಮ್ ಮನಸ್ಸ ಹಂಗ ಹೇಳಕ್ ಹಸ್ತದ. ಆ ಭಾವದಾಗ ಕುಂತಿರಂದ್ರ ಆ ಧ್ಯಾನದಾಗ ಸಗುಣ ಪರಮಾತ್ಮನ ಧ್ಯಾನ ಮಾಡಿದಾಗ ಆ ರೀತಿ ಅನುಭವ ಆಗ್ತದ. ಅನುಭವ ಆಗಿದ್ ಸುಳ್ಳೇನಲ್ಲ, ಆದ್ರ ಅದು ಆತ್ಮ ಅಲ್ಲ, ಅದು ಅನಾತ್ಮದಾಗ ಬರ್ತದೆ. ನಿಮ್ ಮನಸ್ಸ ಹಂಗಾಗಿ ತೋರೈತ ಅಂತಾರಪ್ಪ. ಇಟ್ ಈಸ್ ಅನಾತ್ಮ ಓನ್ಲಿ, ಅದು ಕೂಡ ಅನಾತ್ಮವೇ. ಇಲ್ರಿ ಇವತ್ ಬೆಳಿಗ್ಗೆ ಸಿದ್ಧಾರೂಢರು ನಶಿನಾಗ 4 ಗಂಟೆಗೆ ಬಂದು ನಿನ್ ಕಷ್ಟ ಎಲ್ಲ ತಗೋತೀನಿ ಅಂತ ಹೇಳಿದ್ರು, ಮನಸ್ಸು ನಿರಾಳಾಗೈತ್ ನೋಡ್ರಿ. ಆಗ್ಲಿ, ಬಹಳ ಸಂತೋಷ, ಬಹಳ ಸಂತೋಷ. ಸುಳ್ಳಲ್ಲ, ಖರೆ, ಹೌದು. ಆದ್ರ ಆತ್ಮ, ಅದು ಆತ್ಮನು ಅನಾತ್ಮ ಅಂದ್ರೆ ಅದು ಅನಾತ್ಮ. ನಿನ್ನ ಮನಸ್ಸ ಹಂಗಾಗಿ ತೋರೈತಪ್ಪ, ಹಿಂಗ ಹೇಳ್ತೈತಿ ಶಾಸ್ತ್ರ. I who was there before the mystic experience came, and I who continues to be even when it is there, and I which will continue even after mystic experience disappears, that I am Atma. Mystic experience are there, but they have nothing to do with spirituality or spiritual knowledge or self-knowledge. ಪರಮಾತ್ಮ ಸಂಬಂಧಪಟ್ಟಂತ ಅನುಭವಗಳು ಮುಟ್ಟಿದಂಗ, ನೋಡಿದಂಗ, ಆಶೀರ್ವಾದ ಮಾಡಿದಂಗ, ಕಣ್ ಮುಂದೆ ನಿಂತಂಗ, ನಿನ್ ಕಷ್ಟ ತಗೋತೀನಿ ಅಂತ ಹೇಳಿದಂಗ ಎಲ್ಲ ಆಗುದಿಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ಅವೆಲ್ಲವೂ ಆತ್ಮ ಅಲ್ಲ, ದೇವರಲ್ಲ. ಅದು ನಿನ್ನ ಮನಸ್ಸು ಹಂಗದಪ್ಪ ಹಂಗ ಕಾಣ್ತದೆ. ದಿಸ್ ಈಸ್ ಪ್ರಫೌಂಡ್ corollary to be extracted out of this mantra. ಈ ಮಂತ್ರದಿಂದ ನೀವು ತೆಗೆಯಬೇಕಾದಂತ ರಸ ಇದು. This is a profound corollary to be extracted out of this mantra. We never negate the possibility of mystic experience. ನೋಡಪ್ಪ, ನಿನ್ಗೆ ಅಲೌಕಿಕವಾದ ಅನುಭವ ಆಗಿಲ್ಲ, ನಾ ಸುಳ್ಳು ಹೇಳ್ತಿ ಅನ್ನೋದಿಲ್ಲ, ನೀಗಾಗಿದ್ ಖರೆ, ಆದ್ರೆ ಅದು ದೇವರಲ್ಲ. ಇಷ್ಟು in a deep meditation we do read. In literature they say we listen to anatha shabda ಅಂತಾರೆ. ನಾವು ಧ್ಯಾನದಾಗ ಕುಂತಾಗ ಅನಾಥ ಶಬ್ದ ಕಿವಿಗೆ ಕೇಳ್ತದ, ಅನಾಥ ಶಬ್ದ ಕಿವಿಗೆ ಕೇಳ್ತದ ಅಂತ ಹೇಳ್ತೇವಿ. ಅನಾಹತ, ಹತ ಅಂದ್ರೆ ಹೊಡಿ, ಅನಾಹತ ಅಂದ್ರೆ ಹೊಡೆಯದೇ ಕೇಳುವಂತ ಶಬ್ದ. ಆ ಅನಾಥ ಶಬ್ದ ಕೇಳ್ತೈತಿ ಅಂತ ಹೇಳಿ we listen to ಅನಾಥ ಶಬ್ದ. There is a shabda called ಅನಾಥ ಶಬ್ದ.
ಕೇಳಿದಿ, ಕೇಳುದಿಲ್ಲ ಅಂತ ಹೇಳಂಗಲ್ಲ, ಅದು ದೇವರಲ್ಲ. ಇಷ್ಟ ನಾ ಹೇಳುದು. ನೀನ್ ನೋಡಿದಿ, ಕೇಳಿದಿ, ಮುಟ್ಟಿದಿ, ರುಚಿಸಿದಿ, ಏನೋ ಅಂದಿ ಅಂದ್ರ ಅದು ಆತ್ಮ ಅಲ್ಲ, ಅದು ನಿನ್ನ ಮನಸ್ಸು ಹಂಗಾಗಿ ತೋರಿಸಿ. ಇಷ್ಟು ಸಂಕ್ಷೇಪ ಇಷ್ಟು ಹೇಳ್ತಾರೆ. ಮುಂದಂತರ ಓಕೆ, ಜಸ್ಟ್ ಇಟ್ ಇಸ್ ಅನ್ ಅಸೈಡ್ ಟಾಪಿಕ್. ಇದು ಈ ವಿಷಯ ನಮ್ಗೆ ಹೇಳ್ಬೇಕಾಗಿಲ್ಲ, ಏನೋ ವಿಷಯಾಂತರ ಬಂದು ನಾ ಹೇಳ್ಕೊಂತ ಹೊಂಟೆ ಅಂತ ಪೂರನ್ ಆಗತ್ತಾರ. ಮುಂದ್ ವಿಷಯಕ್ಕೆ ಬರ್ರಿ ಅಂತ. ದಟ್ ಐಡಿಯಾ ಕೇಮ್, ಹೆನ್ಸ್ ಐ ಸೇಡ್ ದ್ಯಾಟ್. ಏನೋ ವಿಚಾರ ಬಂತು, ಆ ವಿಚಾರ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ. ಅಕಾರ್ಡಿಂಗ್ ಟು ತರ್ಕಶಾಸ್ತ್ರ, ಸೌಂಡ್ ಈಸ್ ಪ್ರೊಡ್ಯೂಸ್ಡ್ ಇನ್ 2 different methods. ತರ್ಕಶಾಸ್ತ್ರದಾಗ ಅವ್ರು ತಾರ್ಕಿಕರು ಬಹಳ ಜಾಣರು. ಅವ್ರು ಹೇಳಿದ ಮಾತು ನಾವು ಒಮ್ಮೊಮ್ಮೆ ಉಪಯೋಗ ಮಾಡ್ತೇವಿ. ಎಲ್ಲಿ ತರ್ಕ ಉಪಯೋಗ ಆಗ್ತದ ಅಲ್ಲಿ ಉಪಯೋಗ ಮಾಡ್ತೇವಿ, ಎಲ್ಲಿ ಜ್ಞಾನ ಬೇಕು ಅಲ್ಲಿ ವೇದಾಂತ ಉಪಯೋಗ ಮಾಡ್ತೇವೆ. ಆತ್ಮೀಯರೇ, ಆದ್ದರಿಂದ ತಾರ್ಕಿಕರು ಏನಂತಾರಂತಂದ್ರ, ಈ ಶಬ್ದ ಯಾವಾಗ ಹುಟ್ಟದ ಅಂದ್ರೆ 2 ಸಂದರ್ಭದಲ್ಲಿ ಶಬ್ದ ಹುಟ್ಟತಿ ಅಂತ. ಯಾವ ಎರಡು different methods. Sound is produced in 2 different methods. Either by coming together of 2 objects called association, or because of separation. 2 ವಸ್ತುಗಳು ಕೂಡಿದಾಗ ಶಬ್ದ ಆಗ್ತದೆ, ಅಥವಾ 2 ವಸ್ತುಗಳು ಬಿಡುಗಡೆ ಆದಾಗ ಶಬ್ದ ಆಗ್ತದೆ ತಿಳ್ಕೊಂಡು ಅವರು ತಾರ್ಕಿಕರು ಒಂದು ನಿಯಮ ಮಾಡ್ಯಾರ. By separating you are making the sound. ನೀವು ಸಪರೇಟ್ ಮಾಡ್ಬೇಕಾದ್ರೆ ಒಂದು ಶಬ್ದ ಮಾಡ್ತೀವಿ, ಅಥವಾ ಕೂಡಿಸ್ಬೇಕಾದ್ರೆ ಶಬ್ದ ಮಾಡ್ತೀವಿ. ಈ ಸಪರೇಟ್ ಮಾಡ್ಬೇಕಾದ್ರೆ ಹೆಂಗ್ ಬರ್ತೈತ್ರಿ ಶಬ್ದ ಬರುದಿಲ್ಲ ಅಂತ ಯಾರಾದ್ರೂ ವಾದಿಸ್ಬೋದು. ಅದಕ್ಕೆ ಉದಾಹರಣೆ ಕೊಡ್ತಾರೆ ನೋಡ್ರಿ. ವೆನ್ ಯು ಟಿಯರ್ ಎ ಪೇಪರ್, ಒಂದು ಹಾಳಿ ಅದ, ಆ ಹಾಳಿ ತಗೊಂಡು ಹರಿತೀರಿ, ಟರ್ ಸೌಂಡ್ ಬರ್ತದ. ಅಲ್ಲಿ ಏನಾಯ್ತು, ಆ ಹಾಳಿ ಒಳಗೆ ಅವಿಯೋಗ ಮಾಡಿದ್ರಿ, ಆ ಎಡಗಡೆ ಭಾಗ ಬಲಗಡೆ ಭಾಗವನ್ನ ಬೇರ್ಪಡಿಸಿದ್ರಿ, ಅವಾಗ ಶಬ್ದ ಬಂತು. Therefore, by union or by disassociation, you get sound. That is called ahata shabda. ಆ ಒಂದು ಸಂಯೋಗದಿಂದಾಗಲಿ ವಿಯೋಗದಿಂದಾಗಲಿ ಬರುವಂತ ಶಬ್ದಕ್ಕ ಆಹತ ಶಬ್ದ ಅಂತಾರ. ಇದು ಒಂದ್ ರೀತಿಯಿಂದ ಶಬ್ದ ಮಾಡುವಂತ ವಿಧಾನ. ಆಹತ ಶಬ್ದ ಅಲೋನ್ ಈಸ್ ಮ್ಯಾನಿಫೆಸ್ಟ್ ಟು ದಿ ನಾರ್ಮಲ್ ಇಯರ್ಸ್. ಈ ಆಹತ ಶಬ್ದ ಏನದ, ಈ ಶಬ್ದ ಈ ಕಿವಿಗಳಿಗೆ ಏನು ಹೊರಗೆ ಕಿವಿಗಳಿಗೆ ಏನದಾವಲ್ಲ, ಈಗ ನಮಗೇನ್ ಕಿವಿ ಕೆಳಗತ್ತಾವಲ್ಲ, ಇವ್ ಗೋಲಕದ ಮೂಲಕ ಏನ್ ಕೆಳಗತ್ತೇವಲ್ಲ, ಮತ್ತೆ ಇವ್ ಗೋಲಕ ಈ ಒಳಗೆ ಇಂದ್ರಿಯ ಅದ, ಈ ಏನ್ ಕೇಳಿ ಬರಾಗತ್ತೈತಲ್ಲ ಶಬ್ದ, ಇದು ಸಂಯೋಗ ವಿಯೋಗದಿಂದ ಆಗುವಂತ ಶಬ್ದ ಏನದ, ಇದಕ್ಕೆ ಎಂತ ಶಬ್ದ ಅಂತಾರಂದ್ರ ಆಹತ ಶಬ್ದ ಅಂತಾರ. ಆಹತ ಶಬ್ದ is manifest to the normal ears, but there is another shabda called anahata shabda, which is always there in the akasha, because of guna of akasha is what? Tattva-bodha, akasha shabda guna. Therefore in akasha anahata shabda always is there ಅಂತಾರ ಅವರು. ಈಗ ಜ್ಞಾನೇಂದ್ರಿಗೆ ಏನು ಕಿವಿಗೆ ಈ ಕೇಳದಂತ ಒಂದು ಶಬ್ದದ, ಅದಕ್ಕೇನಂತಾರ, ಅನಾಥ ಶಬ್ದ ಅಂತಾರ. ಹೊಡೆಯದೆ ಹರಿಯದೆ ಸಂಯೋಗ ವಿಯೋಗ ಆಗದೆ ಇರುವಂತ ಏನ್ ಶಬ್ದ ಕೇಳ್ತದ ಅದಕ್ಕೆ ಅನಾಥ ಶಬ್ದ ಅಂತಾರ. ಅದು ಎಲ್ಲಿ ಐತಿ ಅಂದ್ರೆ ಆಕಾಶದಲ್ಲಿ ಐತಿ. ಆಕಾಶದ ಗುಣ ಯಾವ್ದ್ರಿ ಅಂದ್ರೆ ಶಬ್ದ. ನಾನು ನಿಮಗೆ ಕೇಳಂಗಲ್ಲ ಪ್ರಶ್ನೆ, ನಾನೇ ಹೇಳ್ಬಿಡ್ತೇನೆ ಉತ್ತರ. ಆಕಾಶದ ಗುಣ ಯಾವ್ದ್ರಿ? ಶಬ್ದ. ಆದ್ದರಿಂದ ಆಕಾಶದಾಗ ಯಾವ ಶಬ್ದ ಗುಣ ಐತಿ ಅಂದ್ರೆ ಅನಾಹತ ಶಬ್ದ ಗುಣ ಐತಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲೇ ಯಾವ ಸಂಯೋಗ ವಿಯೋಗದಿಂದ ಆಗುವುದಂತ ಅಲ್ಲದು ಶಬ್ದ. ಸಂಯೋಗ ವಿಯೋಗ ಇಲ್ಲದನ ಅಲ್ಲೇ ಶಬ್ದ ಉತ್ಪತ್ತಿ ಆಗ್ತದ. ಹಿಂಗ ಶಬ್ದ 2 ರೀತಿಯಿಂದ ಉತ್ಪತ್ತಿ ಆಗ್ತದ. ಶಾಸ್ತ್ರ says when a person goes deep in meditation, ಹೇಳ್ತದ ಶಾಸ್ತ್ರ, ಯಾವಾಗ ಈ ಉಪಾಸಕ ಧ್ಯಾನದಾಗ ಮುಳುಗ್ತಾನ ಅವಾಗ ಏನಾಗ್ತತಿ, ಒಳಗ there is a space inside also. ಅವನ ಶರೀರದೊಳಗ ಒಂದು ಆಕಾಶ ಅದ, ಹೊರಗೂ ಆಕಾಶ ಅದ, ಒಳಗೂ ಆಕಾಶ ಅದ. ಒಳಗ ಆಕಾಶ ಇಲ್ಲ ಅನ್ನೋರಿಗೆ ನಾ ಏನ್ ಹೇಳಕ್ ಬರುದಿಲ್ಲ, ಬರ್ಬೇಕು ನೀವು ಅಷ್ಟೇ ಎತ್ತರಕ್ಕೆ ಬರ್ಬೇಕು. ಒಳಗೆಲ್ಲ ಐತ್ರಿ ಆಕಾಶ ಅಂತ ಕೇಳಿ ನಾ ಏನ್ ಹೇಳಿ. ಒಳಗೂ ಆಕಾಶ ಅದ, ಹೊರಗೂ ಆಕಾಶ ಅದ. ಏನ್ರಿ ಆಕಾಶ ನೆತ್ತಿ ಮೇಲೆ ಐತಿ, ಒಳಗೆಲ್ಲ ಐತಿ? ಹೃದಯಾಕಾಶ.
ಅಲ್ಲ ಯಾವ್ದ ಮತ್ತೆ ಆಕಾಶ ಇರ್ತಿಲ್ಲ. ಆಕಾಶ ಅಂದ್ರೆ ಏನ್ರಿ? ಕೊಳ್ಳು. ಆಕಾಶ ಅಂದ್ರೆ ಮ್ಯಾಗ ನೀಲಿ ಬಣ್ಣಕ್ಕೆ ಹೋಗ್ಬಾರ್ದೆ. ಆಕಾಶ ಅಂದ್ರೆ ಕೊಳ್ಳು. ಆ ಕೊಳ್ಳಾಗ ಎಲ್ಲ ಅದಾವ. ಇಂದ್ರಿಯ, ಹೃದಯ, ಎಲ್ಲ ಒಳಗಿನ ಎಲ್ಲ ಪುಪ್ಪುಸ, ರಕ್ತನಾಳಗಳು, ಜಠರಾಗ್ನಿ ಎಲ್ಲ ಅದಾವಿಲ್ಲ ಒಳಗ. ಆ ಕೊಳ್ಳಾಗ ಅದಾವಿಲ್ಲ. ಆ ಕೊಳ್ಳ ಆಕಾಶ ಅಂತಾರವ್ರು. ಅಲ್ಲಿ ಒಳಗಿನ ಆಕಾಶದಾಗ ಒಂದೊಂದು ಏನೈತಲ್ಲ, ಅಲ್ಲಿನೂ ಕೂಡ ಒಂದು ಶಬ್ದ ಉತ್ಪತ್ತಿ ಆಗ್ತಾ ಇರ್ತತಿ. therefore a person will be able to hear ಅನಾಥ ಓಂಕಾರ ಶಬ್ದ. ಅದು ಏನಂತೈತಿ ಒಳಗ ಅಂದ್ರ ಓ ಓ ಅಂತಿರ್ತದ. ಅಲ್ಲಿ ಯಾವ ಸಂಯೋಗ ವಿಯೋಗ ಇಲ್ಲ. ಅದು ಆಹತ ಶಬ್ದ ಅಲ್ಲ, ಅದು ಅನಾಹತ ಶಬ್ದ. ಆ ಅನಾಹತ ಶಬ್ದ ಆಕಾಶದ ಗುಣ ಇರುವುದರಿಂದ ಆ ಶರೀರದ ಒಳಗ ಧ್ಯಾನದಾಗ ಅನಾಥ ಶಬ್ದ ಕೇಳಿ ಬರ್ತದ, ಓಂಕಾರ ಶಬ್ದ ಕೇಳಿ ಬರ್ತದ. In meditation you hear Om Shabda, and similarly some people say I get varieties of colors. ಕೆಲವು ಮಂದಿಗೆ ಕಲರ್ಸ್ ಕಾಣ್ತಾವ, ಬಣ್ಣಗಳು ಕಾಣ್ತಾವ. ವಯೋಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. 7 ಬಣ್ಣಗಳು ಅದಾವ. ಸೂರ್ಯನ ಕಿರಣದಲ್ಲಿ 7 ಬಣ್ಣಗಳು ಅದಾವ. ಅವು ಆ ರೀತಿ ಬೇರೆ ಬೇರೆ ಬಣ್ಣಗಳು ಅವ್ರಿಗೆ ಕಣ್ಣು ಕಾಣ್ತಾವ. ಧ್ಯಾನ ಕುಂತಾಗ ಅವ್ರಿಗೆ ಕಣ್ಣಿಗೆ ಕಾಣ್ತಾವ. ಬೆಲ್ ರಿಂಗ್ಸ್, ಶಬ್ದ ಏನೋ ಗಣ 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 ಗಂಟೆ ಬಾರಿಸಿದಂಗೆ ಕೇಳ್ತದ ಧ್ಯಾನ ಕುಂತಾಗ. ಆಲ್ ದೀಸ್ ಆರ್ ಸೆಡ್ ಇನ್ ಉಪನಿಷತ್ ಇಟ್ ಸೆಲ್ಫ್. ಇವೆಲ್ಲ ಉಪನಿಷತ್ತಾಗಿ ಹೇಳ್ಯಾರ. These varieties of forms and sounds and sometimes smell. ಒಂದೊಂದ್ಸಲ ಏನೋ ಒಂದು ವಿಚಿತ್ರವಾದಂತ ಸುಗಂಧವಾದಂತ ವಾಸನೆ ಬರ್ತದ ಧ್ಯಾನ ಕುಂತವಂಗ. ಎಲ್ಲಿಂದ ಬರಾಗತ್ತಿದ್ ಗೊತ್ತಾಗುದಿಲ್ಲ. ವಾಸನೆ ಬರ್ತದ. ಒಂದು ವಿಚಿತ್ರವಾದ ಏನದ ಸುಪೀರಿಯರ್, ಅಗದಿ ಶ್ರೇಷ್ಠವಾದ ಒಂದು ವಾಸನೆ, ಮನುಷ್ಯಗೆ ಆನಂದ ಆಗುವಂತ ಒಂದು ವಾಸನೆ ಉತ್ಪತ್ತಿ ಆಗ್ತದಲ್ಲಿ. ಇಟ್ ಇಸ್ ಸೆಡ್ ಇನ್ ದ ಶ್ವೇತಾಶ್ವೇತರ ಉಪನಿಷತ್. ಇದು ಎಲ್ಲಿ ಹೇಳ್ಯಾರ್ರಿ ಅಂದ್ರ ಶ್ವೇತಾಶ್ವೇತರ ಉಪನಿಷತ್ತಲ್ಲಿ ಹೇಳ್ಯಾರ. ಶಾಸ್ತ್ರ ಡೂ ಟಾಕ್ಸ್ ಅಬೌಟ್ ದ್ಯಾಟ್. ಶಾಸ್ತ್ರ ಇದನ್ನು ಹೇಳ್ತದೆ. ಬಟ್ ವಾಟ್ ವೇದಾಂತ ಸೇಸ್ ಈಸ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಸ್ಪಿರಿಚುವಾಲಿಟಿ. ವೇದಾಂತ ಏನ್ ಹೇಳ್ತೈತೆ ಅಂದ್ರ ಇವೆಲ್ಲ ನಿನಗೆ ಅನುಭವ ಆಗಿದ್ದು ಎಲ್ಲವೂ ಅದ್ರ ಬಗ್ಗೆ ಅಧ್ಯಾತ್ಮಕ್ಕೂ ಏನೂ ಸಂಬಂಧ ಇಲ್ಲ. ಅದ್ರ ಬಗ್ಗೆ ನೀನು ಬಹಳ ಹೆಮ್ಮೆ ಪಡಕ್ ಹೋಗ್ಬೇಡ. ಅದು ದೇವರಲ್ಲ, ಅದು ಆತ್ಮ ಅಲ್ಲ, ಅದು ಅನಾತ್ಮ. These have nothing to do with the spiritual knowledge. ಅಧ್ಯಾತ್ಮ ಜ್ಞಾನ, ಆತ್ಮ ಸ್ವರೂಪದ ಜ್ಞಾನಕ್ಕೆ ಇವು ಏನೂ ಸಹಾಯ ಆಗবে, ಏನೂ ಸಹಾಯ ಆಗುದಿಲ್ಲ, ಸಂಬಂಧವೇ ಇಲ್ಲ. It has nothing to do with self knowledge. What is the self knowledge? ಏನ್ ಆತ್ಮಜ್ಞಾನ ಅಂದ್ರೆ ಏನ್ರಿ? I am the reality behind arriving and departing extraordinary sound and smell. ಅಲ್ಲಿ ಏನು ಸೌಂಡ್ ಬಂತು, ಅಲ್ಲಿ ಏನು ವಾಸನೆ ಬಂತು, ಆ ವಾಸನೆ ಮತ್ತು ಶಬ್ದಕ್ಕೆ ಅಧಿಷ್ಠಾನವಾಗಿರುವಂತ ನಿರಾಕಾರ ನಿರ್ಗುಣ ಬ್ರಹ್ಮ ತತ್ವ ನಾ ಅದೇನಿ. ಆ ವಾಸನೆನೂ ನಾನಲ್ಲ, ಆ ಶಬ್ದನೂ ನಾನು. ಇದು ಹೇಳ್ಬೇಕಾಗ್ಯದ ಈ ಉಪನಿಷತ್ತಿನ ಗುರುವಿಗೆ. ತಿಳ್ಕೊಡ್ರಿ ಆತ್ಮೀಯರೇ, ಹೆಂಗದೆ ಆಳವಾಗಿ. ಬರೀ ಕೇಳುವುದರಿಂದ ಆಗುದಿಲ್ಲ, ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು. ಮನನ ಮಾಡಿದ್ನ ನಿಧಿಧ್ಯಾಸನ ಮಾಡ್ಬೇಕು. ನಿಧಿಧ್ಯಾಸನ ಪರಿಪಕ್ವ ಅಂತಃಕರಣಕ್ಕಾಗುವ ಅನುಭವ ಇದು ಹೇಳಾಗತ್ತಾರ. ನಿಧಿಧ್ಯಾಸನ ಮಾಡದೇ ಇದ್ದವ್ರಿಗೆ ಹೆಂಗಾಗ್ತದ ಇದು ಗುರ್ತು? ಮನನ ಮಾಡದೇ ಇದ್ದವ್ರಿಗೆ ಹೆಂಗ್ ಗುರ್ತಾಗ್ತದ? ಕೇವಲ ಶ್ರವಣದಿಂದ ನಾವು ಮೋಕ್ಷ ಬಂತೇವೆ ಅಂದ್ರೆ ಹೆಂಗ್ ಸಾಧ್ಯ ಆಗ್ತದ? ವಿಚಾರ ಮಾಡಿ. ಬಟ್ ಸಪೋಸ್ ಎ ಪರ್ಸನ್ ಸೀಸ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸ್ಮೆಲ್. ನೋಡ್ರಿ, ನನಗೆ ಏನ್ ಬೇಕಾಗಿಲ್ಲ, ಆ ವಾಸನೆ ಮಾತ್ರ ಇಷ್ಟು ವಿಚಿತ್ರದ, ನನಗ್ ಮನಸ್ಸಿಗೆ ಇಷ್ಟು ಆನಂದ ಆಗ್ತದ, ಅದೇನು ಹೇಳಕ್ ಬರೋದಿಲ್ಲ. ಆನಂದ ಅಷ್ಟು ಆನಂದ ಆಗ್ತದ. ನನಗೆ ಧ್ಯಾನದಾಗ ಕುಂತಾಗ ಇಂಥ ಒಂದು ಆನಂದ ಆಗ್ತದ. ಆ ವಾಸನೆ ಎಲ್ಲಿ ಎಂತಾದು ಉದಿನ ಹೆಚ್ಚು ಆ ವಾಸನೆ ಇಲ್ಲಿ ಬೇಡ, ನನಗೆ ಬಂದಿಲ್ಲ. ಆದ್ರೆ ನಾನು ಮಾತ್ರ ನನಗೇನು ಬೇಡ, ಆ ವಾಸನೆ ಸಿಕ್ಕರೆ ಸಾಕು, ನಾನು ಧ್ಯಾನ ಮಾಡ್ತೇನೆ ಅಂತ ಕೆಲವು ಮಂದಿ ಅನ್ಬಹುದು.
Suppose a person says, I am interested in that smell, I do meditate. ಹಿಂಗ ಯಾರ ಅಂದ್ರ ಅಪ್ಪೋರ್ ಅಂತಾರ, ಯು ಕ್ಯಾನ್ ಗೋ ಆಫ್ಟರ್ ದೆಮ್, ಆಲ್ ರೈಟ್, ನೀನ್ ಬೇಕಾ ವಾಸನೆ that also comes under anatma pursuit. ನೀ ತಿಳ್ಕೋ ಅನುಭವ ಮಾಡಿ ಬೇಡ ಅನ್ನಂಗಿಲ್ಲ, ಅದು ಆತ್ಮದ ಅನುಭವ ಅಲ್ಲ, ಅದು ಅನಾತ್ಮದ ಅಂತ ತಿಳ್ಕೋ ಸಾಕು. Even in Yoga Shastra, they talk about Vibhuti Pada, in which varieties of these things are said. ಪತಂಜಲಿ ಯೋಗ ಶಾಸ್ತ್ರಗೂ ಕೂಡ ಇಂಥ ವಿಭೂತಿಗಳು ಆಗ್ತಾವ ಅಂತ ಹೇಳ್ತಾರ. ಅಂತ ಅನುಭವಗಳು ಆಗ್ತಾವ, ವಿಚಿತ್ರ ಅನುಭವಗಳಾಗ್ತಾವ, ಶ್ರೇಷ್ಠ ಅನುಭವಗಳಾಗ್ತಾವ. ಆಗುದಿಲ್ಲ ಅಂತ ನಾವ್ ಹೇಳುದಿಲ್ಲ, ಆಗ್ತಾವ, ಆದ್ರವು ಅನಾತ್ಮ, ಆತ್ಮ ಅಲ್ಲ. And at the end, what does it say? ಏನ್ ಹೇಳ್ತದ ಅಂದ್ರ, ಯೋಗ ಶಾಸ್ತ್ರ ಇಟ್ ಸೆಲ್ಫ್ ಸೇಸ್ ದೇ ಆರ್ ಆಬ್ಸ್ಟಾಕಲ್ಸ್ ಟು ಸ್ಪಿರಿಚುಯಾಲಿಟಿ. ಅಲ್ಲಿ ಪತಂಜಲಿ ಕಾರರ ಹೇಳ್ತಾರ, ನೋಡ್ರಿ ಇಂಥ ಅನುಭವಗಳನ್ನು, ವಿಶೇಷ ಅನುಭವಗಳು ಆದವು ಅಂದ್ರ ಅದಕ್ಕೆ ಮಳ್ಳಾಗಬೇಡ್ರಿ, ಅದಕ್ಕ ಸಾಧನೆ ಮಾಡುವಂತಾವ ಮಳ್ಳಾಗಬೇಡ್ರಿ. ಯೋಗ ಶಾಸ್ತ್ರ ಇಟ್ ಸೆಲ್ಫ್ ಸೇಸ್ ದೇ ಆರ್ ಆಬ್ಸ್ಟಾಕಲ್ಸ್ ಟು ಸ್ಪಿರಿಚುಯಾಲಿಟಿ. ಇನ್ನು ಆಧ್ಯಾತ್ಮಿಕ ಜ್ಞಾನಕ್ಕ ಅವು ಅಡೆತಡೆ ಉಂಟು ಮಾಡ್ತಾವ ಇಂಥವು ವಿಭೂತಿಗಳು. ಇಂಥ ವಿಶೇಷ ಅನುಭವಗಳಿಗೆ ವಿಭೂತಿಗಳೆನ್ನುತ್ತಾರೆ. ಇಂಥ ವಿಭೂತಿಗಳಾದರೆ ಅದೇ ಒಂದು ದೊಡ್ಡದಂತ ತಿಳ್ಕೊಂಡು ಕೂಡ್ಬೇಡ್ರಿ ಅಂತ. ಇಂಥ ಅನುಭೂತಿಗಳು ನಿಮ್ಗೆ ಆಗ್ಯಾವೇನ್ರಿ ಅಂತ ನಾನೇನು ಕೇಳಕ್ ಹೋಗುದಿಲ್ಲ. ಯಾರು ಧ್ಯಾನ ಮಾಡಕ್ ಕುಂತಾರ ಅವ್ರಿಗೆ ಅನುಭವ ಆಗ್ಯಾವ, ಆದ್ರ ಅದು ಖರೆ ಅಂತ ತಿಳ್ಕೋಬೇಡ್ರಿ. Going after mystic experience is the final obstacle to the spirituality. ಇಂಥ ಪವಾಡ ಮಾಡುವಂತ ಶಕ್ತಿ ಬಂದದ ಅಂದ್ರ ನಿಮಗ ಏನೋ ತಿಳ್ಕೊಡ್ರಿ, ನಿಮಗೇನೋ ಒಂದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಒಂದು ಕುತ್ತು ಬಂದದ ಅಂತ ತಿಳ್ಕೊಡ್ರಿ ಅಂತ ತಪ್ಪು. ಆಬ್ಸ್ಟಾಕಲ್ಸ್ ಟು ಸ್ಪಿರಿಚುಯಾಲಿಟಿ, ಏನೋ ಒಂದ್ ದೊಡ್ಡ ಕುತ್ತು ಬಂದದ ಅಂತ ತಿಳ್ಕೊಡ್ರಿ ಅಂತಾರಪ್ಪ ಅವ್ರು. ಗೌಡ್ರ ಅದಾರನ್ರಿ, ಗೌಡ್ರ ಆ ಅಣಿಮೆ ಗರಿಮೆ ಅಂತಕೊಂಡು ಪರಮಾರ್ಥ ಗೀತೆ ಬರ್ತದ, ಅದು ಸ್ವಲ್ಪ ಹೇಳ್ರಿ, ಎಲ್ಲಿ ಬರ್ತದೆ ಹೇಳ್ರಿ, ಅದು ನೀವೇ ಹೇಳ್ರಿ, ಹಂಗ ನಾನು ಸ್ವಲ್ಪ ಹೇಳಿ ಹೋಗ್ಬಿಡ್ತೀನಿ ಅದನ್ನ. ಪರಮಾರ್ಥ ಗೀತೆಯೊಳಗ ಇವು ಬರ್ತಾವ ನೋಡ್ರಿ, ಅಷ್ಟಮ ಸಿದ್ಧಿಗಳು. ಅಷ್ಟಮ ಸಿದ್ಧಿಗಳು ಬರ್ತದ. ಅದು ಎಷ್ಟೇ ಇದ್ರಾಗ ಬರ್ತದ ಹೇಳಿ, ಒಂದ್ ಸ್ವಲ್ಪ ಭಯಪಾಟಿಲ್ಲ ನನಗದು. ಅಂದ್ರೆ ಅದ ಹೇಳ್ಬಿಟ್ರೆ ಇವ್ರಿಗೆ ಏನಾಗ್ತದ, ಸಂಶಯ ಹೋಗ್ಬಿಡ್ತದ. ಭಯಪಾಟಿಲ್ರಿ ಅದು ನನಗೆ. ಅಣಿಮೆ ಗರಿಮೆ ಅಂತ ಯಾರು ನೋಡ್ರಿ, ಅದು ಭೂಮಿಕೆ ಒಳಗ ಬರ್ತೇನ್ರಿ ಕಡೆಗೆ. ಅಣಿಮಾದಿಕವಾತಂಗಚ್ಚರಿ ಅಂತ ಬರ್ತದು. ಏನಂದ್ರಿ? ಅಣಿಮಾದಿಕವಾತಂಗಚ್ಚರಿ ಆ ಸ್ಥಿತಪ್ರಜ್ಞನ ಲಕ್ಷಣ ಹೇಳುವಾಗ ಬರ್ತದಲ್ಲಿ. ಕಡೆ ಭೂಮಿಕೆ ಒಳಗ 6ನೇ ಭೂಮಿಕೆ ಒಳಗ ಬರ್ತದ ನೋಡ್ರಿ. ಅಣಿಮಾ ಲಹಿಮಾ, ಅಣಿಮಾ ಮಹಿಮಾ ಲಹಿಮಾ ಗರಿಮಾ ಪ್ರಾಖಂಡ ಪ್ರಾಕಸ್ವ ಈಶತ್ವ ವಶಿತ್ವ ಪ್ರಾಪ್ತಿ ವಶಿತ್ವ. ಅಣಿಮಾ ಮಹಿಮಾ ಲಹಿಮಾ ಗರಿಮಾ ಪ್ರಾಖಂಡ ಈಶತ್ವ ವಶತ್ವ. ಕೇಳಲೆ, ಅಣಿಮಾ ಅಂದ್ರ ಸೂಕ್ಷ್ಮಕ್ಕಿಂತ ಸೂಕ್ಷ್ಮಕನವ, ಹೌನ್ರಿ. ಕಣ್ಣಿಗೆ ಕಾಣ್ದಂಗೂ ಆಗ್ತಾನವ. ಗರಿಮಾ ಅಂದ್ರ ಪರ್ವತಕ್ಕಿಂತ ದೊಡ್ಡವನು ಆಗ್ತಾನವ. ಹನುಮಂತ ಹೆಂಗಾದ ಹಂಗಾಗ್ತಾನೆ. ಅಣಿಮಾ ಮಹಿಮಾ ಜೋಡಿರಿ, ಲಹಿಮಾ ಗರಿಮಾ ಜೋಡಿರಿ ಅಂತ ಅಲ್ಲಿ ಅವ್ರ ನಿಜಗೊಂಡ ಹೇಳ್ಬಿಟ್ರು. ಬಂತ ಸಿಕ್ತು ಹೇಳ್ತಾರ ನೋಡ್ರಿ. ಇಲ್ಲಿ ಯಾರಿಗೆ ಕೈಯಾಗಿದ್ರು ದಶಮಗತಿಯೊಳಗೆ ಬಂದದ ನೋಡ್ರಿ.
ಮುಕ್ತಂಗ ಪಣಿಮಾದಿಗಳಿರವ ವ್ಯಕ್ತಂ ಮಾಡುವೆ ನರಸುತ ಪರವ ಅತಿ ಸೂಕ್ಷ್ಮಕ್ಕೆ ಸೂಕ್ಷ್ಮತೆಯಾಗುವುದಣಿಮೆ ಅತಿ ಮೇಲಿಗೆ ಮೇಲಪ್ಪುದೆ ಮಹಿಮೆ. ಅತಿ ಸೂಕ್ಷ್ಮಕ್ಕೆ ಸೂಕ್ಷ್ಮತೆ ಆಗುವುದೇ ಅಣಿಮೆ ಅಂದ್ರೆ ಅವ ಇರ್ವಿಗಿಂತಲೂ ಸೂಕ್ಷ್ಮ ಆಗುವಂತ ಸಾಮರ್ಥ್ಯ ಅದ ಅವಾಗ. ಪರ್ವತಕ್ಕಿಂತಲೂ ಪರ್ವತ ದೊಡ್ಡದಾಗುವಂತ ಸಾಮರ್ಥ್ಯ ಅದ ನೋಡ್ರಿ. ಆ ಹನುಮಂತನ ತೋರಿಸ್ತಾರ ನೋಡ್ರಿ, ಅದು ಮಹಿಮೆ. ಅದು ಅಂದ್ರೆ ಎತ್ತರ ಬೆಳೆಯುವುದು. ಆಮೇಲೆ ಇರುವಿಗಿಂತ ಸೂಕ್ಷ್ಮ ಆಗಾಕು ಬರ್ತದ. ಇವೆಲ್ಲ ಏನದ ಅಣಿಮಾದಿ ಸಿದ್ಧಿಗಳು. ಇದು ಅಣಿಮ ಮಹಿಮಾ ಎರಡಾತು. ಮುಂದ ಗರಿಮೆ ಅಂದ್ರೆ ನೆಗಹಲಾಶಕ್ಕೆ ಬೆರೆಯುತ್ತದೆ ಗರಿಮೆ. ಏನ್ ಎತ್ತಬೇಕು ಅದನ್ನ ಎತ್ತ ನೋಡ್ರಿ. ನೆಗಹುದ ಬೆಳೆಯೋಳ ಅಪ್ಪುದೆ ಲಗಿಮೆ ಲೋಕದರಿಗೆ ತಿಳಿ ಪ್ರಾಪ್ತಿಯ ನಿಕ್ಕು. ಲೋಕದೆಲ್ಲ ತಿಳಿತಾನವ, ಸರ್ವಜ್ಞ ಆಗ್ಬಿಟ್ಟನವ. ಲೋಕದ ಅರಿಕೆ ತಿಳಿ ಪ್ರಾಪ್ತಿಯ ನಿಕ್ಕು ಪ್ರಾಖ್ಯಾಮ್ಯಂ ಬಯಸದು ತನಗದ್ದು ಜಗರ್ಮಂ ಪ್ರೇರಿಸುತ್ತರು ಈಶತ್ವ ಜಗದ ಒಡೆತನವದು ತಾನೇ ವಶಿತ್ವ. ಇವೆಲ್ಲ 8 ಅಣಿಮಾದಿಗಳು. ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ ಮತ್ತ ವಶಿತ್ವ. ಇವು ಮೊದಲಾಗಿರ್ಗಲ್ಲ ಸಿದ್ಧಿ ಅಭಿಯೋಗಿ ಶಂಗಹುದು ನಿಬದ್ಧಿ. ಇದೆಲ್ಲ ಬರುದ ಪರಮಾರ್ಥ ಗೀತೆ ನಿಜಗೂಢ ಬರೆದಂತದ್ದು 10ನೇ ಗತಿ 6ನೇ ಪದ್ಯ. 6ನೇ ಪದ್ಯ ನೋಡ್ಕೊ. ಯಾರು ಪ್ರಾಜ್ಞರಿದ್ದೀರಿ, ಯಾರು ಅಭ್ಯಾಸ ಮಾಡಿದ್ರೆ ಅವ್ರು ನೋಡ್ರಿ. ಉಳಿದವರಿಗೆ ಅವೆಲ್ಲ ಮೊದಲಿಂದ ಅಭ್ಯಾಸ ಮಾಡ್ತಾರೆ. ಇದು ಇರ್ಲಿ. ಇವೆಲ್ಲವೂ ಏನು ಇವು ಅಂದ್ರೆ ಅನಾತ್ಮನೋ ಆತ್ಮನೋ ಅಂತಂದ್ರೆ ಎಲ್ಲವೂ ಇದೆಲ್ಲವೂ ಅನಾತ್ಮ. ಇದು ದೇವರಲ್ಲಪ್ಪ, ಇದು ದೇವರು ಬಿಟ್ಟು ಬೇರೆ ಇದ್ದ ಶಕ್ತಿ. ಗೋಯಿಂಗ್ ಆಫ್ಟರ್ ಮಿಸ್ಟೇಕ್ ಎಕ್ಸ್ಪೀರಿಯನ್ಸ್ ಈಸ್ ಫೈನಲ್ ಆಬ್ಸ್ಟಕಲ್ ಟು ದಿ ಸ್ಪಿರಿಚುವಾಲಿಟಿ. ಇಂಥ ಅನುಭವಗಳನ್ನ ನಾನು ದೊಡ್ಡ ಸಾಧನೆ ಮಾಡಿದೆ ಅಂತ ಹೋಗುವ ಅವ ತನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ದೊಡ್ಡ ಕಲ್ಲು ಹಾಕಿಕೊಂಡಂಗ. In Vedantic meditation, I do not look for any new experience. ಅಪ್ಪವರು ಇಂತಿಂತ ವಿಷಯಗಳನ್ನು ನಡ್ನಡಕ ಅಲ್ಲೆಲ್ಲಿ ತೊಗೊಂಬಂದಾರ. ಅವ್ರಿಗೆ ಹೇಳ್ಬೇಕು ಅನಿಸಿದಾಗ ಹೇಳ್ಬಿಟ್ಟಾರ. ಅದು ಯಾವಾಗ ಹೇಳ್ತಾರ ಯಾವಾಗ ಬಿಡ್ತಾರ ಏನು ಗೊತ್ತಾಗೋದಿಲ್ಲ. ಆದ್ದರಿಂದ ಇಂಥ ವಿಷಯಗಳು ಬಂದಾಗ ನಾವು ತಿಳ್ಕೊಂಡು ಸರ್ಕೋಬೇಕಷ್ಟೆ ಅಂತಾರ ಇಲ್ಲಿ. ಇನ್ ವೇದಾಂತಿಕ್ ಮೆಡಿಟೇಷನ್ ಐ ಡು ನಾಟ್ ಲುಕ್ ಫಾರ್ ಎನಿ ನ್ಯೂ ಎಕ್ಸ್ಪೀರಿಯನ್ಸ್. ನಿಜವಾದ ನಾನು ವೇದಾಂತದ ವಿದ್ಯಾರ್ಥಿ ಆದ್ರೆ ಹೊಸ ಅನುಭವಕ್ಕೆ ನಾನು ಎಂದೂ ಪ್ರಯತ್ನ ಪಡುವುದಿಲ್ಲ. ಯಾಕ? ಅನುಭವಕ್ಕೆ ವಿಷಯ ಆತ್ಮ ಅಲ್ಲ. ಅನುಭವಕ್ಕೆ ಯಾವುದೇ ಅನುಭವಕ್ಕೂ ಅಮ್ಮ ವಿಷಯ ಅದಾನ, ಅಲ್ಲೇ ನೋಡ್ಕೋಬೇಕಷ್ಟ. ನೀವು ಅಲ್ಲೇ ಧ್ಯಾನಕ್ಕೂ ಕುತ್ಕೊಂಡಾಗ ಅಷ್ಟೇ ಅಲ್ಲ, ಇಲ್ಲೇ ಇಳಿದು ಬಂದಾಗಲೂ ನನ್ನ ಎದುರಿಗೆ ಮೊಬೈಲ್ ವಿಷಯ ಐತಲ್ಲ, ಮೊಬೈಲ್ ದೇವರಲ್ಲ. ಮೊಬೈಲ್ ಯಾರಿಗೆ ಇದು ವಿಷಯ ಆಗೈತಿ ಅವ ದೇವರದ. ಹಿಂಗೆ ತಿಳ್ಕೊಬೇಕಾ ಹೊರತು ನೀವು ಧ್ಯಾನಕ್ಕೆ ಕುತ್ಕೊಂಡಾಗ ಆತು, ಧ್ಯಾನ ಬಿಟ್ಟು ಹೊರಗೆ ಬಂದ್ರ ಆತು ಕೂಡ ಧ್ಯಾನಕ್ಕಷ್ಟ ಕುಂತಾಗ ದೇವ್ರ ದರ್ಶನ, ಧ್ಯಾನ ಇಲ್ದಾಗ ದೇವ್ರ ದರ್ಶನ ಇಲ್ಲ ಅಂದ್ರೆ ಮರ್ತು ಅವ ಎಂತ ಅಧ್ಯಾತ್ಮ ವರ್ಷ ಹಾಕಲ್ಲ. ನಾವು ಯಾವಾಗಲೂ ದೇವ್ರ ಅವಂಗ ದೇವ್ರ ದರ್ಶನದಿಂದ 1 ಸೆಕೆಂಡು ಅವ ಬೇರೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನಿ ವಿಚಾರ ಮಾಡ್ರಿ. I do not look for any new experience. I do not look for any new experience because that also comes under ಅನಾತ್ಮ. ಯಾವುದೇ ಅನುಭವಕ್ಕೆ ನಾನು ಪ್ರಯತ್ನ ಪಡ್ತೇನೆಂದ್ರೆ ಅದು ಅನಾತ್ಮ ಆಗಿಬಿಡ್ತದೆ. ಆ ಅನುಭವ ಮಾಡುವಂತವ ಯಾವದಲ್ಲ ಅವ ಪರಮಾತ್ಮ ಅದ. ಯಾವಾಗ ಅದು ಆಗ್ತದಲ್ಲ ಅನುಭವ ಅವ ಪರಮಾತ್ಮ ಅದಾನೆ. ಇನ್ ವೇದಾಂತಿಕ್ ಮೆಡಿಟೇಷನ್ ಮೈ ಜಾಬ್ ಇಸ್ ವಾಟ್ ಐ whom am all the time available as ಶರೀರತ್ರಯ, ಅವಸ್ಥಾತ್ರಯ, ಪಂಚಕೋಶ ಸಾಕ್ಷಿ. that happens to be a Brahman. ಅದಕ್ಕ ನೋಡ್ರಿ, ವಿಷಯ ಕಡೆ ಹೋಗ್ಬೇಡ್ರಿ, ವಿಷಯ ಕಡೆ ಗಮನ ಕೊಡ್ರಿ. ವಿಷಯನ್ಯಾಗ ಆ ಕಡೆ ಹೊರಗೆ ಹೋಗ್ಬೇಡ್ರಿ, ಒಳಗ್ ಬರ್ರಿ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಎಲ್ಲೇ ದೃಕ್ಕನ ಕಡೆ ಬರ್ರಿ. ಹೆಂಗದ ದೃಕ್ಕು? ಅದು ಶರೀರತ್ರಯ ಸಾಕ್ಷಿ ಅದ. ಶರೀರತ್ರಯಗಳಂದ್ರ ಸ್ಥೂಲ ಶರೀರಕ್ಕೆ ಸಾಕ್ಷಿ ಅದ, ಅದು ಸೂಕ್ಷ್ಮ ಶರೀರಕ್ಕೆ ಸಾಕ್ಷಿ ಅದ, ಅದು ಕಾರಣ ಶರೀರಕ್ಕೆ ಸಾಕ್ಷಿ ಅದ. ಅವಸ್ಥಾತ್ರಯಕ್ಕೆ ಸಾಕ್ಷಿ ಅದ ಅಂದ್ರೆ ಅದು ಜಾಗೃತ ಅವಸ್ಥೆಗೆ ಸಾಕ್ಷಿ ಅದ, ಅದು ಸ್ವಪ್ನಾವಸ್ಥೆಗೆ ಸಾಕ್ಷಿ ಅದ, ಅದು ಸುಷುಪ್ತಿ ಅವಸ್ಥೆಗೆ ಸಾಕ್ಷಿ ಅದ. ಸಾಕ್ಷಿ ಅಂದ್ರೆ ಏನ್ರಿ? ನೋಡ್ರಿ, ಇಬ್ಬರು ಹೊಡೆದಾಡಿರ್ತಾರ, ಅ ಮತ್ತು ಬ ಹೊಡೆದಾಡಿದ್ದನ್ನ ಇನ್ನೊಬ್ಬ ಕ ನೋಡಿರ್ತಾನ. ಅವ ಅಗೂ ಸಂಬಂಧ ಇರಬಾರ್ದು, ಬಗೂ ಸಂಬಂಧ ಇರಬಾರ್ದು. ಅವಂಗಂತಾರ ಸಾಕ್ಷಿ.
ಹೆಂಗ್ರಿ ಅ ಬ ಕೂಡಿ ಹೊಡೆದಾಟಿರ್ತಾರ, ಕ ಅನ್ನವ ನೋಡಿರ್ತಾನ, ಪ್ರತ್ಯಕ್ಷ ನೋಡಿರ್ತಾನ, ಅವ ಅಗೂ ಸಂಬಂಧ ಇರಬಾರ್ದು, ಅವ ಬಗೂ ಸಂಬಂಧ ಇರಬಾರ್ದು, ಸುಳ್ಳು ಸಾಕ್ಷಿ ಆಗ್ಬಾರ್ದು ಅಂತವಂತಾರ ಸಾಕ್ಷಿ. ಇಷ್ಟು ತಿಳ್ಕೊಡ್ರಿ. ಸಾಕ್ಷಿ ಸಾಕ್ಷಿ ಅಂದ್ರ ಇಷ್ಟು ತಿಳ್ಕೊಡ್ರಿ. ಈ ಮೊದಲು ಆಮೇಲೆ ನೋಡ ಇದಕ್ಕೆ ಡೆಫಿನೇಷನ್ ಅದಾವು. ಇಷ್ಟು ತಿಳ್ಕೊಂಡು ನೆನಪಿಟ್ಕೊಡ್ರಿ. ಆಮ್ಯಾಗ ಬಂದಾಗ ಡೆಫಿನೇಷನ್ ಹೇಳ್ತೇವ. ಶಾಸ್ತ್ರೋಕ್ತ ಅಂತಾರ. ಶರೀರ ತ್ರಯಕ್ಕೆ ಸಾಕ್ಷಿ ಅಂದ್ರ ಈ ಮೂರು ಶರೀರಕ್ಕ ಅರಿಯುವವ ಸಾಕ್ಷಿ ಅದಾನ. ಈ ಮೂರು ಶರೀರ ಅಲ್ಲ, ಮೂರು ಅವಸ್ಥೆಗಳನ್ನ ನೋಡುವಂತವ ಅವ ಅದಲ್ಲ. ಅವ ಮೂರು ಅವಸ್ಥೆ ಒಳಗಿಲ್ಲ, ಮೂರು ಅವಸ್ಥೆ ಒಳಗಿಲ್ಲ, ಅವಕ್ಕೆ ಅನುಭವ ಆಗಿಲ್ಲ. ಯಾವನಿಗೆ ಮೂರು ಅವಸ್ಥೆ ಅನುಭವ ಬರ್ತಾವಲ್ಲ ಅವ ಆತ್ಮ ಅದಾನ. ಪಂಚಕೋಶ ಸಾಕ್ಷಿ. ಯಾವ್ರಿಗೆ ಪಂಚಕೋಶಗಳು? ನಾ ಕೇಳೋದಿಲ್ರಿಪ್ಪ, ನಾನು ಹೇಳ್ಬಿಡ್ತೇನೆ. ಗೊತ್ತಿದ್ರೆ ನಾನು ಹೇಳ್ತೀನಿ, ಗೊತ್ತಿಲ್ಲ ನಾನು ಹೋಗ್ತೇನೆ ಮುಂದೆ. 5 ಕೋಶಗಳಿಗೆ ಸಾಕ್ಷಿ ಅಂದ್ರೆ 5 ಕೋಶಗಳು ನಾನಲ್ಲವೋ ಅನಾತ್ಮ. 5 ಕೋಶಗಳನ್ನ ಎದುರಿಟ್ಟು ಅರಿಯೋವ ನಾನದೇನಿ. 5 ಕೋಶಗಳಿಗೆ ದೃಕ್ ನಾನದೇನಿ. 5 ಕೋಶಗಳು ನಾನಲ್ಲ. ಯಾವ 5 ಕೋಶಗಳು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಆನಂದಮಯ ಕೋಶನು ನಾನಲ್ಲ. ಅಲ್ಲ, ಯಾಕೆ? ಕೇರ್ ಆಫ್ ತತ್ವಬೋಧ. ತತ್ವಬೋಧ ಅಭ್ಯಾಸ ಮಾಡ್ರಿ. ದಟ್ ಐ ಹ್ಯಾಪನ್ ಟು ಬಿ ಬ್ರಹ್ಮನ್. ಈ ಅವಸ್ಥಾತ್ರಯ, ಈ ಶರೀರತ್ರಯ ಸಾಕ್ಷಿ, ಈ ಪಂಚಕೋಶ ಸಾಕ್ಷಿ ಏನದಲ್ಲ ಅದು ಆತ್ಮ, ಅದು ದೇವರು, ಅದು ಪರಮಾತ್ಮ ಅದ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ, because it is not dependent on my raga dvesha, it is a fact. ಇದು ಏನದ ಕಾಕು ಪೋಕು ಕಥೆ ಅಲ್ಲ, ಇದು ಯಥಾರ್ಥವಾದ ಜ್ಞಾನ. ಇದು ಹಲವಾರು ವರ್ಷಗಳಿಂದ ಇದು ಪ್ರಚಲಿತವಾದಂತ ವಿದ್ಯೆ, ನಮ್ಮ ಅಧ್ಯಾತ್ಮ ವಿದ್ಯೆ. ಇದು ಎಂದೂ ಬದಲಾವಣೆ ಆಗಿಲ್ಲ. ಜಗತ್ತೆಲ್ಲ ಬದಲಾವಣೆ ಆಗಿದೆ, ಆದ್ರೆ ಇದು ಬದಲಾವಣೆ ಆಗಿಲ್ಲ. ಆದ್ದರಿಂದ ಇದಕ್ಕೇನಂತಾರ? ಸನಾತನ, ನಿತ್ಯ ನೂತನ. ಬದಲಾವಣೆ ಆಗುದಿಲ್ಲ ಅಂದ್ರೂ ಇದು ನಿತ್ಯ ಹೊಸದ್ ಕಾಣ್ತದೆ. ಸನಾತನ. ಇಟ್ ಇಸ್ ಎ ಫ್ಯಾಕ್ಟ್. ಇದು ಯಥಾರ್ಥ ರೀ, ಇದು ಯಥಾರ್ಥದ. ಇಟ್ ಇಸ್ ಎ ಫ್ಯಾಕ್ಟ್. ಅಹಂ ಬ್ರಹ್ಮ ಅಸ್ಮಿ. ನಾನು ಆ ಕಳೆದ ಎಲ್ಲ ಕಳೆದ ಸಾಕ್ಷಿ ಏನದಲ್ಲ ಅವನೇ ಪರಮಾತ್ಮ ಇದ್ದಾನೆ. ಹಿಡ್ಕೊಡ್ರ. ಐದರ್ ಇನ್ ಜಾಗ್ರತ ಅವಸ್ಥಾ, ಆರ್ ಇನ್ ಸ್ವಪ್ನಾವಸ್ಥಾ, ಆರ್ ಇನ್ ಸುಷುಪ್ತಿ ಅವಸ್ಥಾ, ಆರ್ ಸಮಾಧಿ ಅವಸ್ಥಾ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿ ಒನ್ ಆಫ್ ದೆಮ್. ಇನ್ ಜಾಗ್ರತ ಅವಸ್ಥಾ ಕ್ಲೇಮ್ ಕಾನ್ಶಿಯಸ್ಲಿ ಅಹಂ ಬ್ರಹ್ಮಾಸ್ಮಿ. ಯಾವ ಅವಸ್ಥೆ ಒಳಗೋಗ್ರಿ, ಯಾವ ಅವಸ್ಥೆಗಳಿಗೆ ಅವ ಇಲ್ಲ ಇಲ್ಲ ಆ ಅವಸ್ಥೆಗಳನ್ನ ಅರಿಯುವವ ಇಲ್ಲದಾನ. ಅಹಂ ಬ್ರಹ್ಮಾಸ್ಮಿ. ಅರಿಯುವವ ಅದನಲ್ಲ, ಆ ಅವಸ್ಥೆಗಳನ್ನ ಅವ ಅರಿಯುವವ ಪರಮಾತ್ಮ ಅದಾನ. ಅರಿಸಿಕೊಳ್ಳುವು ಅನಾತ್ಮ ಅದಾನ. ದೃಕ್ ಬ್ರಹ್ಮ ದೃಶ್ಯ ಅನಾತ್ಮ ಇತಿ ವೇದಾಂತ ಡಿಮ್ ಡಿಮ. Therefore, Kenopanishad teacher says, Yat manasa na manute. Antana il Guru, not the object of any type of experience. Yav anurukku adu Atma Vishaya Allah. Tadeva Brahma Tvam Vidye. Adenne Brahma endu neenu tili. Yavudu? A Sakshi, the witness of the mystic experience. Yavudu ninaga ಅಲೌಕಿಕವಾದ ಅನುಭವ ಯಾರಿಗೆ ಆತಲ್ಲ ಆಗಿದ್ದಲ್ಲ, ಅಲ್ಲಿ ದೃಶ್ಯವಾಗಿ ಕಂಡಿದ್ದಲ್ಲ. ಯಾವ ದೃಷ್ಟಿಗೆ ಅನುಭವ ಆತಲ್ಲ ಅವನೇ ಪರಮಾತ್ಮ ಇದ್ದಾನ ತಿಳ್ಕೊ. ಅಲ್ಲೇ ಅದಾನ, ಅಲ್ಲೇ ಅದಾನ. ಹಿಡ್ತಾರೆ ಅವನ್ನಂತ. ಹ್ಯಾಂಗ್ ಹಿಡಿಯಾಕ ಬರ್ತೈತ್ರಿ ಅವನ್ನ? ಅವನ್ನ ಹಿಡಿಯುದಂದ್ರೆ ಏನು? ಅವನ್ನ ತಿಳಿಯುವುದು. ಟು ನೋ ಇಸ್ ಟು ಬಿ. ಅವನಾಗೆ ಹಿಡ್ಕೋಬೇಕನ್ನೋ ಹೊರತು ಅವನ್ನ ಬಿಕ್ಕಿಂತ ಬೇರೆಯಾಗಿ ಹಿಡ್ಕೊಳಕ್ಕೆ ಬರುವುದಿಲ್ಲ. ನ ಇರಿದಂ ಉಪಾಸತೆ. ಯಾವುದು ನಾವು ಮೂರ್ತಿ ಪೂಜೆ ಮಾಡಿ ದೇವ್ರ ಅಂತೇವಿ, ಅದು ದೇವ್ರಲ್ಲ. ನಾಟ್ ಎನಿಥಿಂಗ್ ವಿಚ್ ಈಸ್ ಆಗಮಾಪಾಯಿತ್ವಂ, ದೃಶ್ಯತ್ವಂ, ಭೌತಿಕತ್ವಂ, ಸಗುಣತ್ವಂ,
ಸವಿಕಾರತ್ವಂ ಆಗ ಯಾವುದು ಬಂದು ಹೋಗ್ತದೆ ಅದು ಅಲ್ಲ, ಯಾವುದು ದೃಶ್ಯದ ಅದು ಪರಮಾತ್ಮ ಅಲ್ಲ, ಯಾವುದು ಭೂತ ಭೌತಿಕದ ಅದು ಹುಟ್ಟೈತಿ ಅದು ಆತ್ಮ ಅಲ್ಲ, ಯಾವುದು ಗುಣದಿಂದ ಕುಡಿಯೈತಿ ಅದು ಆತ್ಮ ಅಲ್ಲ, ಯಾವುದು ವಿಕಾರದಿಂದ ಕುಡಿಯೈತಿ ಅದು ಆತ್ಮ ಅಲ್ಲ, ಯಾವುದು ಎಲ್ಲರಿಗೂ ಸಾಕ್ಷಿಯಾಗೈತಿ ಅದು ಆತ್ಮ. ಅದು ಹೊರಗಿಲ್ಲ, ಅದು ಒಳಗದ, ಅದು ಆ ಕಡೆ ಇಲ್ಲ, ಅದು ಈ ಕಡೆ ಅದ. ಅದು ಅನ್ನಕ್ ಬರಂಗಿಲ್ಲ. ಅದನ್ನ ನಾನೇ ಅಂತ ಗುರುತಿಸಬೇಕು. ಫಾರ್ ದ್ಯಾಟ್ ವಾಟ್ ಈಸ್ ದ ಇಂಗ್ಲಿಷ್ ವರ್ಡ್? ಓಮ್ಯಾಕ್ತಿ. ಅಪ್ಪ, ಐ ಗಾಟ್ ಲಿಬರೇಷನ್, ಮೈ ಗಾಡ್. ತಿಳಿತಂತವ್ರಿಗೆ ಆನಂದ ಆತಂತ. ಬಿಕಾಸ್ ಯು ಸೆಡ್ ಇಟ್ ಈಸ್ ರೈಟ್. So ಓಮ್ಯಾಕ್ತಿ, remember all mystic experience also come under ಓಮ್ಯಾಕ್ತಿ. ಎಲ್ಲ ಅಲೌಕಿಕವಾದ ಅನುಭವಗಳು, ಪವಾಡಗಳು, ಅಣಿಮಾದಿ ಸಿದ್ಧಿಗಳು ಎಲ್ಲ ಅನಾತ್ಮ ವಿಷಯದಲ್ಲಿ ಬರ್ತಾವ. ಓಮ್ಯಾಕ್ತಿ. ಓ ಅಂದ್ರೆ ಆಬ್ಜೆಕ್ಟ್, ಎಂ ಅಂದ್ರೆ ಮಟೀರಿಯಲ್, ಎ ಅಂದ್ರೆ ಅಟ್ರಿಬ್ಯೂಟ್, ಸಿ ಅಂದ್ರೆ ಚೇಂಜಿಂಗ್, ಟಿ ಅಂದ್ರೆ ಟೆಂಪರರಿ. ಆತ್ಮ ಈಸ್ ನಾನ್ ಓಮ್ಯಾಕ್ತಿ ಅನ್ನುವಂತ ವಿಷಯವನ್ನು ಹೇಳಿದ್ರು. ಅದು ನಾನ್ ಓಮ್ಯಾಕ್ತಿ ಅಂದ್ರೆ ಆ ಓಮ್ಯಾಕ್ತಿ ಒಳಗೆ ಬರುವುದಿಲ್ಲ ಅಂತ ಹೇಳಿದ್ರು. ಮುಂದೆ 7ನೇ ಮಂತ್ರವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನೋವನಿಗೆ ಇವತ್ತಿನ ಈ ವಾಕೃತಿ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.